ನಮ್ಮೊಂದಿಗೆ ಹೇಗಿರುತ್ತದೆ ಅಂತ. ಇದು ಎಲ್ಲರಿಗೂ ಸಿಗೋದಿಲ್ಲ, ದೇವರಿಂದ ಆರಿಸಲ್ಪಟ್ಟವ್ರಿಗೆ ಮಾತ್ರನೇ ಸಿಗೋದು. ಹಾಗೆ ದೇವರಿಂದ ಆರಿಸಲ್ಪಟ್ಟರೂ ಸಹ ಅನೇಕರು ದೇವರಿಗೆ ಕೃತಜ್ಞತೆಯಾಗಿರುವುದಿಲ್ಲ. ಆ ದೇವರಿಗೆ ಕೃತಜ್ಞತೆಯಾಗಿ ಸಲ್ಲಿಸುವ ಒಂದು ಸಮಯ ನಾವೆಲ್ಲ ಒಂದು ಸೇರಿದ್ದೇವೆ. ಕಾರಣ ಇವರ ಬರ್ತ್ಡೇಗಾಗಿ, ಮತ್ತು ಇವರ ಬರ್ತ್ಡೇ ನಿಮಿತ್ತ ದೇವರಿಗೆ ನಾವೆಲ್ಲ ಸ್ತುತಿಯನ್ನು ಮಾಡ್ತೇವೆ. ಇಂದಿನ ಒಂದು ವಾಕ್ಯದ ಭಾಗ ಭಾಳ ಸಮಯಗಳು ಭಾಳ ಕಡಿಮೆ, ಯಾಕಂದರೆ ಈ ಪ್ರೇಯರೆಲ್ಲ ತುಂಬ ಆಡ್ತೀರ. ನನಗೆ ಬರಬೇಕಂದ್ರೆ ಭಯ ಜಾಸ್ತಿ, ಯಾಕಂದರೆ ಎಷ್ಟು ಆಡ್ತಾರೋ ಗೊತ್ತಿಲ್ಲ. ನಮ್ಮದೆಲ್ಲ ಬಂದು ಟೈಮ್ ಈ ರೀತಿ ಫಂಕ್ಷನ್ ಪ್ರೋಗ್ರಾಮ್ ಎಲ್ಲ ಆದರೆ ಕರೆಕ್ಟ್ 1 hour ಅಷ್ಟೇ. ಅರ್ಧ ಅವರ್ ಹಾಡು, ಅರ್ಧ ಅವರ್ ಪ್ರಸಂಗ. ಯಾವುದು ಏನು ಬರಲಿ ಯಾವ್ದು ಹೋಗಲಿ ಬ್ರೇಕ್ ಹಾಕ್ಬೇಕು. ಆದರೆ ಇದು ಚೇಂಜ್, ಹಾಡಾಡ ಕೊಡಲಿಲ್ಲ ಅಂದರೆ ಕುಪ್ಸ್ಕೊಂಡ್ಬಿಡ್ತಾರೆ. 4 ಇಲೇದು. ಹಾಗೆ ಅನೇಕರನ್ನ ನೀವು ಕರೆದ್ರೆ ಅವ್ರು ಕೇಳೋದು ನನಗೊಂದು ಹಾಡು ಕೊಡ್ತೀಯಾ ಅಂತ. ಇದು ಬಹಳಷ್ಟು ನಾನು ನೋಡಿದೆ. ನಮ್ಮ ಇವರ ಅಣ್ಣ ಎದಿತ್ಯ ಅಣ್ಣ ಕ್ಲೋಸ್ ಫ್ರೆಂಡ್ಸ್, ಅದನ್ನ ಜೊತೆಯಲ್ಲಿ ಇರುವಾಗ ತುಂಬ ಅವ್ರ ಮೂಲಕನೇ ನಾನು ತೆಲುಗು ಕಲ್ತಿತ್ತು. ದುಬೈನಲ್ಲಿ ಹೋದಾಗ ಒಂದು ಮಿನಿಸ್ಟ್ರಿ, ಅಲ್ಲಿ ತೆಲುಗಲ್ಲೇ ಪ್ರಸಂಗ ಮಾಡಿದೆ. ಆಗ ತುಂಬ ನೆನೆಸ್ದೆ, ಇವರೇ ಕಲಿಸ್ಕೊಟ್ಟಿದ್ದು. ಹಾಗೆ ಆ ದಿನಗಳನ್ನ ನೆನಪು ಮಾಡುವಾಗ ಬಹಳ ಹಾಡು ತುಂಬ ನಾನು ಬಂದಾಗ ಕೂಡ ನೆನೆಸ್ದೆ. 7 ಗಂಟೆ ಕರೆಕ್ಟಾಗಿ ಬಂದ್ಬಿಟ್ಟೆ. ಇದು ನಮ್ಗೆ ಎಷ್ಟು ಗಂಟೆಗೆ ಕೊಡ್ತಾರೆ ಗೊತ್ತಿಲ್ಲ, ಹಾಡು ಆಡ್ತಾ ಇದ್ದಾರೆ. ಆಗ ನೋಡೋ ಬ್ರದರ್ ಅನೌನ್ಸ್ ಮಾಡಿ ಇನ್ನೊಂದು ಹಾಡಿದೆ ಅಂತ. ದೇವರಿಗೆ ಸ್ತೋತ್ರ. ಅದು ಭಾಳ ಚೆನ್ನಾಗಿದೆ. ಆಲ್ ಇಂಡಿಯಾದಲ್ಲಿ ಸ್ಪೆಷಲ್ ತೆಲುಗು ಲ್ಯಾಂಗ್ವೇಜ್ ಪೀಪಲ್ ಮೇಲೆ ದೇವರ ಕೃಪೆ, ಹಾಡಾಡುವ ಕೃಪೆ. ಎಲ್ಲರೂ ಹಾಡಾಡ್ತಾರೆ. ಇದು ನಮ್ಮ ಜನರಿಗೆ ಬರಲ್ಲ ಕನ್ನಡದ ಬಗ್ಗೆ, ಆದರೆ ಈ ಕಡೆ ಹೂವು ಅಂತದೆ, ಆ ವಾಯ್ಸೇ ಬರಲ್ಲ. ಆದರೆ ಇದು ನಾನು ಯಾವಾಗ ಮನೆಯಲ್ಲಿ ತೆಲುಗು ಸಾಂಗ್ಸ್ ತುಂಬ ಕೇಳ್ತಾ ಇರ್ತೇನೆ. ಈಗ ನಮ್ಮ ಅಕ್ಕಿಮ ಆಡಿದ ಹಾಡು ತುಂಬ ಇಷ್ಟ ನನಗೆ. ಆಮೇಲೆ ಇನ್ನೊಂದು ಏನೋ ಎನ್ನಿ ತೆಲಿಚಿನ ಏದಿ ಅಡಿಗಿನ, ಅದು ಭಾಳ ಫೇವ್ರೇಟ್ ಸಾಂಗ್ ಅದು ನನಗೆ. ಮತ್ತು ಏ ಪಾಟಿ ನೀ ಪ್ರೇಮ ಎಂತಗೋ ಉಂದೀಗ, ಅದು ಒಂದು ಸಾಂಗ್. ಇದೆಲ್ಲ ಕೇಳ್ತಾ ಇರ್ತೇನೆ, ಭಾಳ ಇಷ್ಟ. ಆದರೆ ಕರ್ತನಿಗೆ ಕೃಪೆ, ಇವತ್ತು ಕೇಳುವ ಆಶೀರ್ವಾದ ಸಿಕ್ತು. ಹಲ್ಲೆಲೂಯಾ. ಸರಿ, ಒಂದು ವಾಕ್ಯವನ್ನು ತೆಗೆದು ನಾವು ನೋಡೋಣ. ಸ್ಯಾಮ್ಸ್ ಕೀರ್ತನೆ 34ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಚನವನ್ನು ಓದಿ ನೀವು. 34, 1 and 2. ಆಮೆನ್, ಪ್ರೈಸ್ ಲಾರ್ಡ್. ಈಗ ನೋಡಿ, ಈ ವಾಕ್ಯವನ್ನ ನಾನು ಕನ್ನಡದಲ್ಲಿ ಹೇಳ್ತೇನೆ. ನಾನು ಯೆಹೋವನನ್ನ ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ನನ್ನ ಬಾಯಲ್ಲಿರುವುದು, ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನ ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನ ಘನಪಡಿಸೋಣ. ಆಮೇಲೆ ಈ ಮಾತು ಸುಕನ್ಯಾ ಹೇಳದ ಹಾಗೆ. ಆಮೇಲೆ ಸುಕನ್ಯಾ నీ పేరు ఎస్ చదవాలి. ಎಸ್ ಯು ರೀಡ್. ಎಸ್ ಕೇಳಿಸ್ಬೇಕು. ಯಾಕಂದ್ರೆ ಇವತ್ತು ಅವ್ರದ್ದೆಲ್ಲ, ಅವರಿಂದ ನಾವು ಬಂದಿದ್ದು. ಮುಗಿದ ಮೇಲೆ ಬಿರಿಯಾನಿ ಬೇರೆ ಇರ್ತದೆ. ಸ್ತೋತ್ರ, ಹಲ್ಲೆಲೂಯಾ. ಎಸ್ ಎಸ್ ಕೀರ್ತನ 34, 1, 2, 3. ಸುಕನ್ಯ ఎల్లప్పుడూ యెహోవాను యెహోవాను సన్నుతించెదను, నిత్యము ఆయన కీర్తి నా నోట నుండును. యెహోవాను బట్టి నేను అతిశయించుచున్నాను, దీనులు దానిని విని సంతోషించెదరు. నాతో కూడి యెహోవాను ఘనపరచుడి, మనము ఏకముగా కూడి ఆయన నామమును గొప్ప చేయుదు. ಆಮೆನ್, ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಓದುವಾಗ ನಿಮ್ಮ ಹೆಸರು ಹಾಕೊಂಡು ಕೆಲವು ಓದಬೇಕು.
ಈ ವಾಕ್ಯ ಹೇಳ್ತದೆ, ಸುಕನ್ಯವೆಂಬುವ ನಾನು ಯೆಹೋವನನ್ನ ಎಡಬಿಡದೆ ಕೊಂಡಾಡುವೆನು. ನನ್ನೊಂದಿಗೆ ನೀವೆಲ್ಲರೂ ಸೇರಿ ಯೆಹೋವನನ್ನ ಸ್ತುತಿ ಮಾಡಿ ಘನಪಡಿಸಬೇಕು. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ದೇವರ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೆನೆಸಬೇಕು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಒಂದೊಂದು ಕಾರ್ಯಗಳನ್ನು ನೆನಪು ಮಾಡುವಾಗ ನಮ್ಮ ಹೃದಯವು ಯೆಹೋವನಾದ ದೇವರನ್ನ, ಆತನನ್ನು ಸ್ಮರಿಸುವಂತೆ, ಆತನನ್ನು ಘನಪಡಿಸುವಂತೆ, ಆತನ ನಾಮವನ್ನು ಆರಾಧಿಸುವಂತೆ ಆ ಮನಸ್ಸು ಹಿಗ್ಗುವುದು, ಅದು ಬಹಳಷ್ಟು ಸಂತೋಷಗೊಳ್ಳುತ್ತಾ ಇದೆ. ಯಾಕೆಂದರೆ ಆತನು ನನ್ನೊಡನೆ ಇದ್ದು ನನ್ನನ್ನು ನಡೆಸಿದನು, ನನ್ನ ಜೀವಿತ ದಿನಗಳನ್ನು ನಡೆಸಿಕೊಂಡು ಬಂದಾತನು. ಆದುದರಿಂದ ನೀವೆಲ್ಲರೂ ನನ್ನ ಜೊತೆ ಸೇರಿ ಆ ಕರ್ತನನ್ನು ಸ್ಮರಿಸುವುದಕ್ಕೆ ನಾವು ಒಂದು ಸೇರಿದ್ದೇವೆ. ಇವತ್ತು ನಾವು ಪ್ರೀತಿಯ ಸಹೋದರಿ ಸುಕನ್ಯ ಜೀವಿತದ ಹಾಗೆ ನಮ್ಮ ದಿನಗಳನ್ನು ನಾವು ನೆನೆಸ್ತೀವಿ. ನಮಗೊಂದು ಬರ್ತಡೇ ಬರ್ತದೆ, ನಮಗೂ ಒಬ್ರು ಕೇಕ್ ಕಟ್ ಮಾಡ್ತಾರೆ, ನಮಗೂ ಕೂಡ 4 ಜನ ಸೇರ್ತಾರೆ ಅಂತ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಹೋಗುವಾಗ ಅವರ ನೆನಪುಗಳು ಅಲ್ಲಿಗೆ ಬರ್ತದೆ. ಆಗ ಆ ದೇವರ ಕಾರ್ಯಗಳನ್ನು ನಾವು ಸ್ಮರಿಸುವಾಗ, ಯಾವ ಮನುಷ್ಯನ ದೇವರನ್ನ ಸ್ಮರಿಸುತ್ತಾನೋ ದೇವರ ಉಪಕಾರಗಳನ್ನು ತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಲೈಫಲ್ಲಿ ನಾವು ಎಷ್ಟು ದೂರ ಬೇಕಾದ್ರೆ ನಡಿಬೋದು, ಎಷ್ಟು ವರ್ಷಗಳು ಬೇಕಾದ್ರೆ ಕಳಿಬೋದು, ಆದರೆ ನಾವು ಆರಂಭಿಸಿದ ನಡೆದು ಬಂದ ದಾರಿನ ತಿರುಗಿ ನೋಡಬೇಕು. ಎಲ್ಲಿಂದ ಯಾವ ಹೆಜ್ಜೆ ಇಟ್ಕೊಂಡು ಬಂದು. ಆಗ ಒಬ್ಬ ದೇವರ ಮನುಷ್ಯ ದೇವರ ಸಂಗಡ ಅವನು ನಡೆದುಕೊಂಡವನಾಗಿ ಹೋಗಬೇಕು. ಯಾವತ್ತು ಕರ್ತನಾದ ಯೇಸುವನ್ನು ನಂಬುತ್ತೇವೋ, ವಿಶ್ವಾಸಿಸುತ್ತೇವೋ, ಆಗ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿಕೆ ಬೀಳ್ತದೆ. ಆ ಜವಾಬ್ದಾರಿಕೆ ಏನಂದರೆ, ನಮಗೆ ಕೊಡಲ್ಪಟ್ಟ ರಕ್ಷಣೆ, ನಮಗೆ ಕೊಡಲ್ಪಟ್ಟ ದೇವರ ಪರಿಶುದ್ಧತೆ, ನಮಗೆ ಕೊಟ್ಟಿರುವಂಥ ದೇವರ ವಾಕ್ಯವನ್ನು ನಾವು ಮರೆಯಬಾರದು, ನಮ್ಮಿಂದ ಕಳಕೊಳ್ಳಬಾರದು. ಆದಾಮ ಹೇವಾಳನ್ನ ದೇವರು ಸೃಷ್ಟಿ ಮಾಡಿ ಏದೇನ್ ತೋಟದ ನಡುವೆ ಅವನ್ನ ಇಟ್ಟರು. ದೇವರು ಅವರಿಗೆ ಕೊಟ್ಟಿದ್ದ ರಕ್ಷಣೆ, ಅವರಿಗೆ ಕೊಟ್ಟ ಪರಿಶುದ್ಧತೆ, ಅವರು ದೇವರ ಸಂಗಡ ಪ್ರತಿದಿನವೂ ನಡೆದುಕೊಂಡು ಜೀವಿಸ್ತಾ ಇದ್ದರು. ಆದರೆ ಒಂದು ದಿನ ಬಂತು, ಆ ದೇವರ ಸ್ವರಕ್ಕೆ ಬದಲು ಬೇರೊಬ್ಬರ ಸ್ವರ ಕೇಳಿದ್ರು. ಆ ಬೇರೊಬ್ಬರ ಸ್ವರ ಕೇಳಿದಾಗ ದೇವರ ಮಾತಿಗೆ ಅವಿಧೇಯರಾಗಿ ಬೇರೊಂದು ಸ್ವರಕ್ಕೆ ಕಿವಿಗೊಟ್ಟು ತಿರುಗಿದಾಗ ಅವರು ದೇವರನ್ನೇ ಕಳ್ಕೊಂಡ್ಬಿಟ್ರು. ಅನೇಕ ಸಂದರ್ಭ ನಮ್ಮ ಲೈಫಲ್ಲಿ ಬಂದು ನಾವು ಜೀವಿಸಬೇಕಾದ ದಾರಿಯನ್ನು ಬಿಟ್ಟು ಬೇರೊಬ್ಬರು ನಮ್ಮ ಲೈಫಲ್ಲಿ ಎಂಟ್ರಿ ಆಗಿ ಅವರು ಹೇಳುವ ಮಾತು ಕೇಳುವಾಗ ನಮ್ಮ ಜೀವನದಲ್ಲಿ ಭಾಳ ಕಳ್ಕೊಂಡ್ಬಿಡ್ತೀವಿ. ಆಗ ನಮ್ಮ ಜೀವಿತದಲ್ಲಿ ಕಳೆದುಕೊಳ್ಳೋದು ಈಸಿ, ಆದರೆ ಕಳೆದುಕೊಂಡೋದನ್ನು ಮತ್ತೆ ಪಡೆಯೋದು ಭಾಳ ಕಷ್ಟ. ಅದು ಒಳ್ಳೆಯ ಹೆಸರಾಗಲಿ, ಒಳ್ಳೆಯ ಫ್ರೆಂಡ್ಶಿಪ್ ಆಗಲಿ, ಒಳ್ಳೆಯ ಫ್ಯಾಮಿಲಿ ಆಗಲಿ, ಒಂದು ಒಳ್ಳೆಯ ಕೆಲಸವಾಗಲಿ, ಗಳಿಸಿದ ಹಣ ಆಗಲಿ, ಯಾವುದನ್ನು ಕಳ್ಕೊಳ್ಳೋದು ಭಾಳ ಈಸಿ, ಆದರೆ ಅದನ್ನು ಆದಾಯ ಮಾಡೋದು ಭಾಳ ಕಷ್ಟ. ಹಾಗೆ ಅದು ಕಳ್ಕೊಂಬಿಟ್ರೆ ಮತ್ತೆ ಸಿಗಲ್ಲ ನಮಗೆ. ಹಾಗೆ ಆದಾಮ ಹೇವಾಳ ದೇವರ ಜನ ದೇವರು ಕೊಡಲ್ಪಟ್ಟಿರೋದನ್ನು ಕಳೆದುಕೊಂಡ್ಬಿಟ್ರು. ದೇವರೊಂದಿಗೆ ಪ್ರತಿದಿನ ಅವರು ನಡೆಯುತ್ತಾ ಇದ್ದರು, ದೇವರ ಪರಿಶುದ್ಧತೆಯಲ್ಲಿದ್ದರು, ದೇವರ ಮಾತುಗಳನ್ನು ಅನುಸರಿಸಿಕೊಂಡು ಜೀವಿಸುತ್ತಾ ಇದ್ದ ಈ 3 ಕಾರ್ಯ ಅವರ ಜೀವನದಲ್ಲಿ ಬಹಳ ಮುಖ್ಯ. ಇವತ್ತು ದೇವರ ಮಕ್ಕಳಾದ ನಮ್ಮ ಜೀವನದಲ್ಲಿ ಕೂಡ ಈ 3 ವಿಷಯ ಬಹಳ ಮುಖ್ಯವಾಗುತ್ತೆ. ಆ 3 ಕಾರ್ಯಗಳನ್ನು ನಾವು ಹಿಂಬಾಲಿಸಬೇಕು. ಯಾವಾಗ ನಾವು ಕಳೆದುಕೊಳ್ತೀವೋ ಸಂಪೂರ್ಣ ದೇವರ ಸಂಬಂಧವೇ ಮುರಿದು ಹೋಗುತ್ತೆ. ಅವರ ಜೀವನದಲ್ಲಿ ಅವತ್ತು ಮುರಿದು ಹೋಯಿತು. ನನ್ನ ಪ್ರೀತಿ ಉಳ್ಳ ದೇವರ ಜನರೇ, ನಾವು ಸಭೆಗೆ ಬರ್ಬೋದು, ಬೈಬಲ್ ಇಡ್ಬೋದು, ಬೈಬಲ್ ಓದ್ಬೋದು, ಇದೆಲ್ಲದಕ್ಕಿಂತ ಮುಖ್ಯ ನಮ್ಮ ಆತ್ಮಿಕವಾದ ಜೀವನ, ದೇವರು ಒಂದಿಗೆ ನಮ್ಮ ಸಂಬಂಧ ಹೇಗಿದೆ, ನಮ್ಮ ರಿಲೇಶನ್ಶಿಪ್ ದೇವರ ಜೊತೆಲಿ ಹೇಗಿದೆ, ಅದು ಒಬ್ಬ ದೇವರ ಮನುಷ್ಯನಿಗೆ, ಒಂದು ಸಭೆಯ ಮಕ್ಕಳಿಗೆ ಬಹಳ ಮುಖ್ಯ. ಆಗ ನಮ್ಮ ಒಳಗೆ ಕಾಣುವ ದೇವರ ರಿಲೇಶನ್ಶಿಪ್ಪಲ್ಲಿ ನಾವು ನಡಿಬೇಕು. ಮನುಷ್ಯರು ಎಷ್ಟೋ ಸಂದರ್ಭಗಳು ದೇವರನ್ನ ಬಿಟ್ಟು ದೂರ ಹೋಗ್ತಾರೆ, ದೇವರ ಮೇಲೆ ಕೋಪಿಸ್ಕೊಳ್ತಾರೆ, ದೇವರ ಸಮೂಹವನ್ನು ಕಳ್ಕೊಂಡ್ಬಿಡ್ತಾರೆ. ಆದರೆ ನಾವು ಕಳೆದುಕೊಳ್ಳೋದು ಮತ್ತೆ ನಮಗೆ ಸಿಗೋದು ಬಹಳ ಕಷ್ಟ. ಕ್ರಿಸ್ತನೊಂದಿಗೆ ನಮ್ಮ ರಿಲೇಶನ್ಶಿಪ್ ಹೇಗಿದೆ? ಆಗ ದೇವರ ವಾಕ್ಯ ಒಂದು ವಚನವನ್ನು ನಾವು ಗಮನಿಸೋದಾದರೆ, ಆದಿಕಾಂಡ
ಪುಸ್ತಕವನ್ನು ನೀವು ತೆಗೆದುಕೊಂಡ್ರೆ ಆದಿಕಾಂಡದಲ್ಲಿ ನಾವು ನೋಡ್ತೀವಿ ಒಂದು ವಾಕ್ಯದ ಭಾಗವನ್ನು ನೀವು ಇದನ್ನು ಓದಬೇಕು. 5ನೇ ಅಧ್ಯಾಯದಲ್ಲಿ 21ನೇ ವಚನ. హానోకు 67 ఏండ్లు బ్రతికి మెతూషెలను కనెను. హానోకు మెతూషెలను కనిన తరువాత 300 ఏండ్లు దేవునితో నడుచుచు కుమారులను కుమార్తెలను కనెను. హానోకు దినములన్నీయు 367 ఏండ్లు. హానోకు దేవునితో నడిచిన తరువాత దేవుని అతని తీసుకొని పోయాను గనుక అతడు లేకపోయాను. ಆಮೆನ್. ಬೈಬಲಲ್ಲಿ ಬಹಳ ವಿಶೇಷವಾದ ಕೆಲವು ಜನರು ಇದ್ದಾರೆ. ಅದರಲ್ಲಿ ಒಂದು ವ್ಯಕ್ತಿ ಹಾನೋಕನು. ಈ ಹಾನೋಕನ ಜೀವನ ನೋಡುವಾಗ ಆತನ ಜೀವಿತದ ನಡತೆ, ಆತನ ಬದುಕಿನ ಶೈಲಿಯನ್ನು ನೋಡಿದ್ರೆ ಆತನು ದೇವರ ಜೊತೆಯಲ್ಲಿ ನಡೆಯುವಂತಹ ಮನುಷ್ಯನಾಗಿದ್ದನು. ವಾಕ್ಯ ಹೇಳ್ತದೆ 65 ವರ್ಷ ಆದ ಮೇಲೆ ಮೆತುಶಲವೆಂಬುವ ಒಬ್ಬ ಮಗನನ್ನು ಅವನು ಕಾಣ್ತಾನೆ. ಅವನಿಗೊಬ್ಬ ಮಗ ಹುಡ್ತಾನೆ. 65 ವರ್ಷ ಕಳೆದ ಮೇಲೆ ಆ ಮೆತುಶಲನು ಹುಟ್ಟಿದ ಮೇಲೆ ಆತನಿಗೆ ಅನೇಕ ಮಕ್ಕಳು ಆಗ್ತಾರೆ. ಆದರೆ ಆತನ ಜೀವನದ ಪ್ರಯಾಣ ದೇವರ ಸಂಗಡ 300 ವರ್ಷಗಳ ಕಾಲ ನಡೆದನು. ಇವತ್ತು ನಾವು ಕೂಡ ದೇವರನ್ನ ಕಂಡುಕೊಂಡಾಗ ಕರ್ತನ ಒಡನೆ ನಮ್ಮ ಪ್ರಯಾಣವನ್ನು ಬಹು ದೀರ್ಘವಾದ ಕಾಲ ಕರ್ತನೊಂದಿಗೆ ನಾವು ನಡೆಯಬೇಕು. ಬಹಳ ಮುಖ್ಯ ನಮಗೆ. ಅನೇಕ ವೇಳೆ ನಾವು ವಾಕ್ಯಗಳನ್ನು ಓದ್ತೀವಿ, ಕೇಳ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಅದರ ಜೊತೆಯಾಗಿ ನಾವು ನಡೆಯಲ್ಲ. ಎಷ್ಟೋ ಜನಗಳು ಇವತ್ತು, ಎಷ್ಟೋ ಬಿಲೀವರ್ಸು, ಫ್ಯಾಮಿಲಿ ಜಗಳ, ಗಲಾಟೆ, ಗಂಡ ಹೆಂಡತಿ ಜಗಳ, ಕೋರ್ಟು ಕೇಸು, ಮನೆ ಕೇಸು, ಜಮೀನು ಕೇಸು, ವೈಫ್ ಪ್ರಾಬ್ಲಮ್, ಡಿವೋರ್ಸ್ ಕೇಸ್, ಎಲ್ಲ ಕೇಸ್ ಎಲ್ಲಿದೆ ಅಂದರೆ ಇವರೆಲ್ಲ ವಿಶ್ವಾಸಿಗಳು ಕೋರ್ಟಲ್ಲಿ. ಆದರೆ ಅವ್ರು ಕೇಳಿದ ಪ್ರಸಂಗ ಏನು, ಅವ್ರು ಓದ ಸಭೆ ಏನು, ಅವ್ರು ಓದಿದ ವಾಕ್ಯ ಎಲ್ಲಿ? ಸೊ ಅವರು ಬರೀ ವಾಕ್ಯ ಕೇಳ್ತಾರೆ, ಬರೀ ಅವರು ಪ್ರಸಂಗ ಕೇಳಿದ್ರೆ ಅಷ್ಟೇ, ಆದರೆ ಅವರ ಜೀವನದಲ್ಲಿ ಅವರು ದೇವರೊಂದಿಗೆ ನಡೆದಿಲ್ಲ. ಹಾನೋಕನ ಜೀವನ ಕರ್ತನೊಂದಿಗೆ 300 ವರ್ಷಗಳ ಕಾಲ ದೇವರ ಅನ್ಯೋನ್ಯತೆಯಲ್ಲಿ ನಡೆದುಕೊಂಡನು. ಒಂದು ದಿನ ಅವನು ಕಾಣದೇ ಹೋದನು. ಅವನನ್ನು ದೇವರು ಕರೆದುಕೊಂಡು ಹೋದನು. ನನ್ನ ಪ್ರಿಯರೇ, ಈ ಸಂಜೆ ವೇಳೆ ಈ ಒಂದು ಬರ್ತ್ಡೇ ವಿಷಯದಲ್ಲಿ ನಾವು ಕಲಿದೇನು ಗೊತ್ತಾ? ನಂಬರ್ 1, ನಾವು ದೇವರ ಹೊಂದಿಗೆ ನಡೆಯುವವರಾಗಿ ಕಾಣಬೇಕು. ಕರ್ತನ ಪ್ರಾರ್ಥನೆಯಲ್ಲಿ ದೇವರ ಜೊತೆ ನಡಿಬೇಕು. ನಮ್ಮ ಪ್ರೇಯರ್ ಲೈಫ್ ದೇವರ ಸಂಗಡ ನಡೆಯಬೇಕು. ಇವತ್ತು ಅನೇಕರ ಪ್ರಾರ್ಥನಾ ಜೀವಿತಗಳನ್ನು ತೆಗೆದುಕೊಂಡ್ರೆ ಮಿನಿಟ್ ಲೆಕ್ಕದಲ್ಲಿ ಪ್ರೇಯರ್ ಇಡ್ತೀವಿ, ಪ್ರಾರ್ಥನೆಗೆ ಟೈಮ್ ಕೊಡ್ತೀವಿ, 1/2 ಅವರ್ ಪ್ರೇಯರ್ ಅಷ್ಟೇ, ಅದಕ್ಕೆ ಮೇಲೆ ಇರಲ್ಲ. ಇಂದಿನ ಭಾಳ ಜನ ಫಾಸ್ಟಿಂಗ್ ಪ್ರೇಯರ್ ಅಂದರೆ ಭಾಳ ಕಷ್ಟ ಮಾಡಲ್ಲ. ಭಾಳ ಚರ್ಚಲ್ಲಿ ವೀಕ್ 1 ಡೇಸ್ ಇರ್ತದೆ ಫಾಸ್ಟಿಂಗ್ ಪ್ರೇಯರ್. ಫ್ರೈಡೇ ಎಷ್ಟು ಗಂಟೆಗೆ? ಬೆಳಗ್ಗೆ 10 ಗಂಟೆ ಫಾಸ್ಟಿಂಗ್ ಪ್ರೇಯರ್. ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತಾರೆ? 11:30. ಫಾಸ್ಟಿಂಗ್ ಪ್ರೇಯರ್ ಮುಗಿಯೋದು ಯಾವಾಗ? 1 ಗಂಟೆಗೆ. ಊಟ ಯಾವಾಗ? 1:15. ಇದು ಫಾಸ್ಟಿಂಗ್ ಪ್ರೇಯರಾ? ಮನೆ ಕ್ಲೀನ್ ಮಾಡಬೇಕಾದ್ರೆ ಬೆಳಗ್ಗೆಯಿಂದ ಪಾತ್ರೆ ತೊಳಿ, ಮನೆ ತೊಳಿ, ಬಟ್ಟೆ ತೊಳಿ, ಎಲ್ಲ ತೊಳೆದು ವಿಶ್ವವಾಗಿ 2:30 ಈಗ ಊಟ ಮಾಡ್ತಾರೆ. ಮನೆ ತೊಳೆಯೋಕ್ಕೆ 2:30ವರೆಗೂ ಇರ್ತಾರೆ. ಆದರೆ ದೇವರ ಮುಂದೆ ಫಾಸ್ಟಿಂಗ್ ಇರೋಕ್ಕೆ 10 ಗಂಟೆ ಪ್ರೇಯರ್ಗೆ 11 ಗಂಟೆಗೆ ಬರ್ತಾರೆ, ಕೆಲವರು 11:30ಗೆ ಬರ್ತಾರೆ, ಕೆಲವರು 12 ಗಂಟೆಗೆ ಬರ್ತಾರೆ. ಈಗ 1 ಗಂಟೆ ಮುಂದೋಯ್ತು. ಏನಂದ್ರೆ ಇದು ಫಾಸ್ಟಿಂಗ್. ಸೊ ದೇವರು ಒಂದಿಗೆ ಕಳೆಯುವಂತಹ ಅನುಭವ ಇರಬೇಕು ನಮಗೆ. ಪ್ರೇಯರ್ ಒಂದಿಗೆ ಪ್ರಾರ್ಥನೆಯಲ್ಲಿ ದೇವರ ಜೊತೆ ಕಳಿಬೇಕು. ಮೋಶೆ ದೇವರ ಸಂಗಡ 40 ದಿನಗಳು ಹಗಲು ರಾತ್ರಿ ದೇವರ ಮಹಿಮೆಯಲ್ಲಿ ಕಳೆದನು. ಆತನಿಗೆ ಹಸಿವು ಆಗಲಿಲ್ಲ, ಆತನಿಗೆ ನಿದ್ರೆ ಬಂದಿಲ್ಲ. ರಾತ್ರಿ ಹಗಲು ದೇವ ಸಮೂಹದಲ್ಲಿ ಕುಳಿತನು. ಎಲಿಯನು 40 ದಿನಗಳ ಕಾಲ ಆ ಬೆಟ್ಟ ಗುಡ್ಡಗಳ ನಡುವೆ ಆ ಅರಣ್ಯದಲ್ಲಿ ನಡೆದನು. 40 ದಿನಗಳು ರಾತ್ರಿ ಹಗಲು. ಯೇಸು ಸ್ವಾಮಿ 40 ದಿನಗಳ ಕಾಲ ಅರಣ್ಯದಲ್ಲಿ ಕುಳಿತು ಪ್ರಾರ್ಥನೆಯಲ್ಲಿ ಕಳೆದು. ಇವತ್ತು ಆ ಅನುಭವ ನಮಗಿದೆಯಾ? ನಾವು ಪ್ರೇಯರ್ ಮಾಡುವಾಗ ಮಾಡ್ಬಿಡ್ತೀವಿ, ದೇವರೇ ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ, ಎಲ್ಲ ನಿನ್ಗೆ ಗೊತ್ತಪ್ಪ, ನಾನು ಕೇಳಿದ್ದು ಮರ್ತಿದ್ದು ಸೇರಿಸು ಕೊಡಪ್ಪ, ಆಮೇನಪ್ಪ.
2 ನಿಮಿಷ, 1 minute ಪ್ರೇಯರ್. ಈಗ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಪ್ರೇಯರ್ಗಾಗಿ ಕೆಲವನ್ನ ಸಂಬಳ ಕೊಟ್ಟು ಇಟ್ಕೊಂಡ್ಬಿಟ್ಟವ್ರೆ. ಯಾರಿಗೆ? ಏಸನ್ನ ಮಾಕಾಗಿ ಪ್ರೇಯರ್ చెయ్యಣ್ಣ. ಈ ಕಡೆ ಎಂದದು ಸತೀಶಪ್ಪ ನಾಕಿ ಪ್ರೇಯರ್ చెయ్యಪ್ಪ. ಅವರು ಪ್ರೇಯರ್ ಮಾಡೋದು, ನಾವು ತಿಂದು ಮಲಗೋದು. ಸೊ ನಮ್ಮ ಜೀವಿತದ ಅನೇಕ ಕಾರ್ಯಗಳು ದೇವರು ಒಂದಿಗೆ ನಾವು ನಮಗೆ ಪ್ರಾರ್ಥಿಸಬೇಕು, ನಾವು ನಮ್ಮ ಕುಟುಂಬಕ್ಕೆ ಪ್ರೇಯರ್ ಮಾಡಬೇಕು, ನಮ್ಮ ಮಕ್ಕಳಿಗೆ ನಾವು ಪ್ರೇಯರ್ ಮಾಡಬೇಕು, ನಮ್ಮ ಗಂಡನಿಗೆ ನಮ್ಮ ಹೆಂಡತಿಗೆ ನಾವು ಪ್ರೇಯರ್ ಮಾಡಬೇಕು. ಆದರೆ ನಾವು ಪ್ರೇಯರ್ ಮಾಡಲ್ಲಂತೆ, ಇನ್ನೊಬ್ಬರು ಪ್ರೇಯರ್ ಮಾಡಿಬಿಟ್ಟು ಅವರಿಗೆ ಗೂಗಲ್ ಪೇ 100 ರೂಪಾಯಿ ಕಳಿಸೋದು, ಪ್ರೇಯರ್ ಮಾಡಿದ ಸಂಬಳ. ಇದು ಇಂದಿನ ಕ್ರಿಸ್ತ ಜೀವಿತದಲ್ಲಿ ನಡೆಯುವವರ ಬದುಕು. ಸೊ ಯಾರು ಪ್ರಾರ್ಥನೆ ಮಾಡಿದ್ರು ಅವ್ರು ಹಂಗೆ ಇರ್ತಾರೆ. ಅವ್ರು ಲಾಸ್ಟಲ್ಲಿ ಹೇಳ್ತಾರೆ, ದೇವರು ನಿಜವಾಗ್ಲೂ ಇದಾರ? ಯಾಕೆಂದ್ರೆ ಎಲ್ಲಾರು ಪ್ರೇಯರ್ ಮಾಡಿದ್ರು ಏನೂ ಆಗಿಲ್ಲ, ಏನು ಆಗಲ್ಲ. ನೀನು ಮಾಡೋವರೆಗೂ ಯಾವತ್ತೂ ಏನೂ ಆಗಲ್ಲ, ನೀನು ಮಾಡಬೇಕು. ಈಸಾಕನು ಮದುವೆ ಆಗಿ 20 ವರ್ಷ ಅವರ ಹೆಂಡತಿಗೆ ಮಕ್ಕಳಿಲ್ಲ. 20 ವರ್ಷ ಈಸಾಕನ ಹೆಂಡತಿ ರೆಬೆಕ್ಕಳು ಬಂಜೆಯಾಗಿದ್ಲು. ಆದರೆ ಒಂದು ದಿನ ಅವನು ದೇವರ ಹತ್ರ ಪ್ರಾರ್ಥಿಸಿದ, ದೇವರೇ ಪ್ಲೀಸ್ ನನ್ನ ಪ್ರಾರ್ಥನೆ ಕೇಳು, ನನ್ನ ಹೆಂಡತಿ ಬಂಜೆತನ ಬದಲಾಯಿಸಬೇಕಂತ ಪ್ರಾರ್ಥಿಸಿದ. ಆವತ್ತು ಅವನ ಪ್ರೇಯರ್ ಕೇಳೋದು. ಆಮೇನ್. ಓದ್ಬೋದು ನೀವು ವಾಕ್ಯದಲ್ಲಿ 26ನೇ ಅಧ್ಯಾಯದಲ್ಲಿ ತೆಗೆದು, ಇದೇ ಆದಿಕಾಂಡ 25ರಲ್ಲಿ 19ನೇ ವಚನ, 19-20. ಎಸ್ కుమారుడకు ఇస్సాకు వంశావళి ఇదే. అబ్రహాము ఇస్సాకును కనెను. ఇస్సాకు పదరనాములో నివసించు సిరియా వాడైన బెతుయేలు కుమార్తెయును సిరియా వాడైన లాబాను సహోదరియునైన రిబ్కాను పెళ్లి చేసుకొనినప్పుడు 40 సంవత్సరములు గలవాడు. ఇస్సాకు భార్య గొడ్రాలు గనుక అతడు ఆమె విషయమై యెహోవాను వేడుకొనెను. యెహోవా అతని ప్రార్థన వినెను గనుక అతని భార్య అయిన రిబ్కా గర్భవతి అయింది. ಆಮೆನ್. ಪ್ರೈಸ್ ದಿ ಲಾರ್ಡ್. ಹalleluya. ಇಲ್ಲಿ ಇಸಾಕನು ತನ್ನ ಹೆಂಡತಿಗಾಗಿ ಪ್ರಾರ್ಥಿಸಿದ. ಅವನು ಮದುವೆ ಆಗುವಾಗ 40 ವಯಸ್ಸು, ಆದ್ರೆ 20 ವರ್ಷ ಅವನಿಗೆ ಮಕ್ಕಳಿಲ್ಲ. ಆದ್ರೆ ಇವ ಮೇಲು, ಇವರಪ್ಪ ಇದಕ್ಕಿಂತ ಭಯಂಕರ. ಅವರಪ್ಪ 25 ವರ್ಷ ಕಾದ. 25 ವರ್ಷ ಕಾಲ ಮದುವೆ ಆಗಿ ದೇವರ ಮಾತು ಕೇಳಿದಾಗ, ಈ ಅಬ್ರಹಾಮ್ ದೇವರ ಸ್ವರ ಕೇಳುವಾಗ 75 ವಯಸ್ಸು. ಆದರೆ ಈಸಾಕು ಹುಟ್ಟಿದಾಗ ಅವನಿಗೆ 100 ವರ್ಷ. ಹಾಗೆ 25 ವರ್ಷ ಕಾಲ ಅಬ್ರಹಾಮನ ಈಸಾಕನಿಗಾಗಿ ವೆಯ್ಟ್ ಮಾಡಿದ. ಆದರೆ ಈಸಾಕನು ಮದುವೆ ಆಗಿ 20 ವರ್ಷ ಮಕ್ಕಳಿಲ್ಲ. 20 ವರ್ಷ ಮಕ್ಕಳಿಲ್ಲದೆ ಹೋದಾಗ ಅವನು ಪ್ರಾರ್ಥಿಸಿದ ದೇವರನ್ನ, ಅವನ ಪ್ರಾರ್ಥನೆ ದೇವರು ಕೇಳಿದ್ರು. ಆಗ ಅವಳು ಗರ್ಭವತಿ ಆದಳು. ಅವಳಿ ಜವಳಿ ಮಕ್ಕಳಿತ್ತು. 1 to 2. ಸೊ ನಮ್ಮ ಲೈಫಲ್ಲಿ ಈ ಪ್ರಾರ್ಥನೆಯಲ್ಲಿ ದೇವರ ಸಂಗಡ ನಾವು ನಡೆದು ಹೋಗ್ಬೇಕು. ಅನೇಕ ಸಂದರ್ಭಗಳು ನಮಗೆ ಹೋರಾಟಗಳು, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್, ಕೆಲಸದ ಪ್ರಾಬ್ಲಮ್, ಎಲ್ಲ ಕಡೆ ಸಮಸ್ಯೆಗಳು ಬರ್ತದೆ. ಆಗ ಎಲ್ಲ ಕಡೆ ಟೆನ್ಷನ್ ಅಂತೇಳಿ ದೇವರನ್ನ ಮರ್ತು ಬಿಡ್ತಾರೆ. ಆದರೆ ಒಂದು ಕಾರ್ಯ ಯಾವತ್ತು ತಿಳ್ಕೊಳ್ಳಿ, ನಮ್ಮ ಟೆನ್ಷನ್, ನಮ್ಮ ಪ್ರಾಬ್ಲಮ್ಗೆ ಯಾರು ಸೊಲ್ಯೂಷನ್ ಇಲ್ಲ, ದೇವರೊಬ್ಬರೇ ಸೊಲ್ಯೂಷನ್. ಆತನ ಸನ್ನಿಧಾನದಲ್ಲಿ ಮಾತ್ರ ಕೂಡಬೇಕು. ಆ ಪ್ರಾರ್ಥನೆ ನಾವು ಮಾಡುವುದು ಕಲಿಬೇಕು. ನಮಗೇನಾದರೂ ಒಂದು ಪ್ರಾಬ್ಲಮ್ ಅಂದರೆ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಗ್ರೂಪ್ಸ್ ಎಲ್ಲ ಹಾಕ್ಬಿಡ್ತೀವಿ. ಪ್ರೇ ಫಾರ್ ಮೀ, ಪ್ರೇ ಫಾರ್ ಮೀ, ಪ್ರೇ ಫಾರ್ ಮೀ, ಪ್ರೇ ಫಾರ್ ಮೀ. ಆದರೆ ನೋಡಿದವನು ಅವರಿಗೆ ಅವನು ಪ್ರೇಯರ್ ಮಾಡಿರಲ್ಲ. ಅವೆಲ್ಲಿ ನಮಗೆ ಮಾಡೋದು, ಅವರಿಗೆ ಅವ್ರು ಮಾಡಲ್ಲ. ಸೊ ನಮ್ಮ ಜೀವಿತದಲ್ಲಿ ಒಂದು ಕಲಿಬೇಕೇನೆಂದರೆ, ನಾವು ಪ್ರೇಯರಲ್ಲಿ ನಮ್ಮ ವೈಯಕ್ತಿಕ ಪ್ರಾರ್ಥನೆ, ಕ್ರಿಸ್ತನೊಂದಿಗೆ ನಾವು ಪ್ರಾರ್ಥನೆಯಲ್ಲಿ ನಡೆಯುವುದನ್ನು ಕಲಿಬೇಕು. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ನಮಗೆ ಪ್ರಾರ್ಥಿಸೋ ಮನುಷ್ಯ ಬೇರೆಯವ್ರ ಹತ್ರ ಜಾಸ್ತಿ ಮಾತಾಡಲ್ಲ. ತುಂಬ ಮಾತಾಡೋ ಮನುಷ್ಯ ಪ್ರೇಯರ್ ಮಾಡಲ್ಲ.
ಬಹಳ ಮಾತಾಡ್ತಾರೆ ಕೆಲವರು. ನಾವು ಎ ಅಂದರೆ ಅವನಿಗೆ ಝೆಡ್ ಹಾಕಿ ಮುಗಿಸ್ಬಿಡ್ತಾನೆ. ಕೊಂದು ಕೇಳಿ ಅಲೋ ಹವರ್ ಯು ಅನ್ನಿ ಸಾಕು, ಮುಗೀತು. ಹಾ ಹೂ ಹೇಳಿ ಲಾಸ್ಟ್ ಇಂಡಿಯಾ ಪಾಕಿಸ್ತಾನ ಆಗಿ ಇರಾನ್ ಇರಾಕ್ ಇದು ಇನ್ನೊಂದು ಐತೆ, ಇಸ್ರೇಲು ಅಮೇರಿಕ ಯುದ್ಧ ಮಾಡಿ ಸಾರ್ ಊರೆಲ್ಲ ಹೋಗ್ಲಿ ನಿನ್ನ ವಿಷಯ ಹೇಳು, ಅದೇ ಮರ್ತು ಬಿಟ್ಟೆ. ಮಾತಾಡ್ತಾರೆ. ಆ ಮನುಷ್ಯ ಪ್ರೇಯರ್ ಮಾಡಲ್ಲ. ನಾವು ನಮ್ಮ ಅನುಭವದಲ್ಲಿ ಗುರುತಿಸಿದ ಕಾರ್ಯ, ಯಾರು ತುಂಬ ಮಾತಾಡ್ತಾರೋ ಆ ಮನುಷ್ಯ ದೇವರ ಹತ್ರ ಕೂತ್ಕೊಂಡು, ಯಾರು ತುಂಬ ದೇವರ ಹತ್ರ ಇರ್ತಾರೋ ಅವರು ಜನರ ಹತ್ರ ತುಂಬ ಮಾತಾಡ್ತಾರೆ. ಯಾಕಂದರೆ ಪ್ರಾರ್ಥನಾ ಜೀವನ ಬಹಳ ಮುಖ್ಯ. ಪ್ರೇಯರ್ ನಿನ್ನ ದೇವರ ಹತ್ತಿರಕ್ಕೆ ಕರ್ಕೊಂಡು ಬರ್ತದೆ. ಪ್ರಾರ್ಥನೆ ನೀನು ದೇವರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯ. ಪ್ರೇಯರ್ ನೀನು ದೇವರ ಪ್ರೀತಿಯನ್ನು ಗೆಲ್ತೀಯ. ಪ್ರಾರ್ಥನೆ ನಿನ್ನ ಜೀವನದ ಅಸ್ಥಿಭಾರವಾಗಿರಬೇಕು. ಆ ಪ್ರೇಯರ್ ಲೈಫ್ನಲ್ಲಿ ನಾವು ನಡೆಯೋರಾಗಬೇಕು. ಆಮೇಲೆ ನಂಬರ್ 2, ಎರಡನೇ ಕಾರ್ಯ, ನಾವು ದೇವರ ಪರಿಶುದ್ಧತೆಯಲ್ಲಿ ನಡೆಯಬೇಕು. ನಮ್ಮ ಲೈಫಲ್ಲಿ ಯಾವತ್ತು ಲೋಕದ ಕಾರ್ಯಗಳ ಗಮನಿಸೋದಕ್ಕಿಂತ ದೇವರು ನಮ್ಮ ಲೈಫಲ್ಲಿ ಎದುರು ನೋಡಿದ ಪರಿಶುದ್ಧತೆಯನ್ನು ನಾವು ಕಾಪಾಡಬೇಕು. ನಮ್ಮ ಜೀವಿತ ಬಹಳ ಮುಖ್ಯ. ಆದಾಮನ ಜೀವನದಲ್ಲಿ ಪರಿಶುದ್ಧತೆಯಲ್ಲಿ ಇರುವವರೆಗೂ ಆದಾಮನ ಎದುರಿಸೋರು ಯಾರೂ ಇರಲಿಲ್ಲ. ಆ ಪರಿಶುದ್ಧತೆ ಅವನ್ನ ಕಾಪಾಡುತ್ತೆ. ಆ ಪರಿಶುದ್ಧತೆ ಒಳಗೆ ಇರುವ ಕಾಲದವರೆಗೂ ಆದಾಮನ ಜೀವನ ಮಹಿಮೆಯಾಗಿ ಬದುಕಿದ ದಿನಗಳು. ಆದರೆ ಯಾವಾಗ ಆ ಪರಿಶುದ್ಧತೆ ಕಳೆದು ಹೋಯ್ತೋ ಅವನ ಲೈಫಲ್ಲಿ ಮರಣವು ಆರಂಭವಾಯಿತು. ಆ ಪರಿಶುದ್ಧತೆ ಕಳೆದ ಮೇಲೆ ಪಾಪವು ಅವನ ಜೀವನದಲ್ಲಿ ಬಂತು. ಪರಿಶುದ್ಧತೆ ಕಳೆದು ಹೋದ ಮೇಲೆ ಆತನ ಜೀವನದಲ್ಲಿ ಶಾಪ ಬರಲು ಆರಂಭಿಸಿತು. ಪರಿಶುದ್ಧತೆ ಬಂದಾಗ, ಕಳ್ಕೊಂಡಾಗ ದೇವರಿಗೂ ಅವನಿಗಿರುವ ಸಂಬಂಧ ಮುರಿದು ಹೋಯಿತು. ಇವತ್ತು ದೇವರ ಮಕ್ಕಳಾದ ನಮ್ಮನ್ನ ಆ ಮುರಿದು ಹೋದ ಸಂಬಂಧನ ಒಂದು ಮಾಡುವುದಕ್ಕಾಗಿ ಕರ್ತನಾದ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತದ ಮೂಲಕ ಶುದ್ಧಿ ಮಾಡಿ ದೇವರ ಪರಿಶುದ್ಧತೆಯಲ್ಲಿ ಸೇರಿಸಿದನು. ಈ ಪವಿತ್ರತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯ ನೋಡಿ, ಪ್ರಪಂಚದ ಮನುಷ್ಯರಿಗೂ ಕ್ರಿಸ್ತನಲ್ಲಿ ಉಳ್ಳವ್ರಿಗೂ ಒಂದು ವ್ಯತ್ಯಾಸ ಏನಂದರೆ, ನಮಗೆ ಪರಿಶುದ್ಧತೆ ಬಗ್ಗೆ ಗೊತ್ತಿದೆ ಮತ್ತು ನಮಗೆ ದೇವರ ಬಗ್ಗೆ ಗೊತ್ತಿದೆ. ದೇವರ ಭಯ, ದೇವರ ಭಕ್ತಿ ಮತ್ತು ದೇವರ ಪರಿಶುದ್ಧತೆ ನಮಗೆ ಗೊತ್ತಿದೆ. ಆದರೆ ಪ್ರಪಂಚದ ಮನುಷ್ಯರಿಗೆ ನಮಗಿಂತ ಅವರಿಗೆ ದೇವರ ಭಯ ಇದೆ, ನಮಗಿಂತ ದೇವರ ಭಕ್ತಿ ಇದೆ ಅವರಿಗೆ, ಆದರೆ ಅವರಿಗೆ ಪರಿಶುದ್ಧತೆ ಮಾತ್ರ ಗೊತ್ತಿಲ್ಲ. ನೀವು ಯಾವತ್ತಾರ ಇದು ಯೋಚನೆ ಮಾಡ್ರಿ. ನಾವು ದೇವರ ಭಯ ಬೇಕಾದ್ರೆ ಬಿಟ್ಬಿಡ್ತೀವಿ, ಆದರೆ ಹೊರಗಿನ ಜನ ಅಂದರೆ ಅನ್ಯರು ಆ ದೇವರ ಭಯದಲ್ಲಿ ಅವರು ಭಾಳ ಸಿಸ್ಟಮ್ ಇರ್ತಾರೆ. ದೇವರ ಮುಂದೆ ನಡ್ಕೊಳ್ಳುವ ರೀತಿ ಇದೆ ನೋಡಿ, ಆ ಭಕ್ತಿ ಭಾಳ ದೊಡ್ಡದು ಅವ್ರದ್ದು. ಎಷ್ಟೋ ಸಾಧುಗಳು, ಸಂತರುಗಳು ಹಿಮಾಲಯ ಪರ್ವತಗಳಲ್ಲಿ ಚಳಿಯಲ್ಲಿ ಕೊರಗುವಂಥ ಚಳಿ, ಐಸ್ ಗಡ್ಡೆ ಬೀಳ್ತಾ ಇರ್ತದೆ, ಹಿಮ ಮಳೆ ಸುರಿತದೆ, ಅದರ ಮಧ್ಯದಲ್ಲಿ ಕೂತ್ಕೊಂಡಿರ್ತಾನೆ. ಅವನು ದೇವರನ್ನ ಕೂಗ್ತಾನೆ, ಅದು ಅವನ ಭಕ್ತಿನ ತೋರಿಸ್ತಾನೆ. ಎಷ್ಟೋ ಮಂದಿ ಆ ದೇವರ ಸಮ್ಮುಖದಲ್ಲಿ ಹೋಗುವಾಗ ಅವ್ರು ಎಷ್ಟು ಮಡಿವಂತರಾಗಿರ್ತಾರೆ ಗೊತ್ತಾ? ಅವರಿಗೆ ದೇವರ ಭಕ್ತಿಯ ಮಾರ್ಗ, ಆದರೆ ಪರಿಶುದ್ಧತೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಆದರೆ ಆ ಪರಿಶುದ್ಧತೆ ಅನ್ನೋದು ಈ ಪ್ರಪಂಚದಲ್ಲಿ ಗೊತ್ತಿರೋದು ಒಬ್ಬರಿಗೆ, ಅದು ಕ್ರೈಸ್ತ ಜನಕ್ಕೆ ಮಾತ್ರ. ಹಲ್ಲೆಲೂಯಾ. ಇದೆ ಯಾಕೆ ಈ ಪರಿಶುದ್ಧತೆ ನಮಗೆ ಗೊತ್ತಿದೆ ಅಂದರೆ, ನಾವು ದೀಕ್ಷಾಸ್ನಾನ ತೆಗೆದುಕೊಂಡಾಗ ತಂದೆ, ಮಗ, ಪರಿಶುದ್ಧ ಆತ್ಮನ ಹೆಸರಲ್ಲಿ ಪವಿತ್ರಾತ್ಮನನ್ನ ನಮಗೆ ದೇವರು ಕೊಡುವಾಗ ಆ ಪರಿಶುದ್ಧ ಆತ್ಮ ನಮಗೆ ಪಾಪವನ್ನು, ನಮಗೆ ನ್ಯಾಯವನ್ನು, ನೀತಿಯನ್ನು ಕುರಿತು ನಮಗೆ ತಿಳಿಯಪಡಿಸುವಾಗ ಪವಿತ್ರಾತ್ಮನು, ಈ ಪರಿಶುದ್ಧಾತ್ಮನು ಇರುವಾಗ ನಮ್ಮ ಜೀವಿತದಲ್ಲಿ ನಮಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ನಮಗೆ ಬೋಧಿಸಿ ನಡೆಸಲು ಶಕ್ತನಾಗಿದ್ದಾನೆ ಆ ಪವಿತ್ರಾತ್ಮ. ದಾವೀದನು ತಪ್ಪು ಮಾಡಿ ದೇವರ ಸಮ್ಮುಖಕ್ಕೆ ಬಂದು
ಪ್ರಾರ್ಥಿಸುವಾಗ ಕೇಳ್ತಾರೆ, ದೇವರೇ ನನ್ನ ಜೀವನದಲ್ಲಿ ಏನು ಬೇಕಾದರೂ ತೆಗೆದಾಕು, ಆದರೆ ನನ್ನ ಲೈಫಲ್ಲಿ ನಿನ್ನ ಪರಿಶುದ್ಧ ಆತ್ಮನ ನನ್ನಿಂದ ತೆಗೆಯಬೇಡ. ಆಮೆನ್. ಹಲ್ಲೆಲೂಯಾ. ಸಿ, ಕೀರ್ತನೆಗಳು 51ನೇ ಅಧ್ಯಾಯ, Psalms 51. ಈ 51ನೇ ಅಧ್ಯಾಯದಲ್ಲಿ ದಾವೀದನು ಪ್ರಾರ್ಥನೆಯನ್ನ ಮಾಡುವುದನ್ನು ನಾವಿಲ್ಲಿ ಕಾಣ್ತೀವಿ. ಆತನು ದೇವರ ಮುಂದೆ ಕುಳಿತು ಪ್ರಾರ್ಥಿಸುವಾಗ ಆತನು ಏನು ಕೇಳ್ತಾನಂತ ನಾವು ಈ ವಾಕ್ಯದಲ್ಲಿ ಗಮನಿಸಿದರೆ ಗೊತ್ತಾಗ್ತದೆ ನಮಗೆ. 10ನೇ ವಚನ, 51, Psalms 51. దేవా నా యందు శుద్ధ హృదయము కలుగచేయుము, నా అంతరంగములో స్థిరమైన మనసును నూతనముగా పుట్టించుము. నీ సన్నిధిలో నుండి నన్ను త్రోసివేయకుము, నీ పరిశుద్ధాత్మను నా యొద్ద నుండి తీసివేయకుము. ಆಮೆನ್. ಹೇಳ್ತಾರೆ, ದೇವಾ ನನಗೆ ಒಳ್ಳೆಯ ಶುದ್ಧ ಹೃದಯವನ್ನ ಕೊಡು, ನನ್ನ ಮನಸ್ಸನ್ನ ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕು, ನನಗೊಂದು ಸ್ಥಿರವಾದ ಮನಸ್ಸು ಕೊಡು, ನಾನು ಹಾಗೆ ಹೀಗೆ ಸಮಯಕ್ಕೆ ವೇಳೆಗಳಿಗೆ ಚಲಿಸದ ಹಾಗೆ ಕದಲದ ಹಾಗೆ ಸ್ಥಿರವಾಗಿರಬೇಕು ಅಂತ ಒಂದು ಮನಸ್ಸನ್ನು ನನಗೆ ಕೊಡು. ಆದರೆ ನನ್ನಿಂದ ನಿನ್ನ ಪರಿಶುದ್ಧ ಆತ್ಮನನ್ನು ಮಾತ್ರ ತೆಗೆಯಬೇಡ, ನಿನ್ನ ಸನ್ನಿಧಿನ ನನ್ನ ತಳ್ಳಬೇಡ. ಸೊ ದೇವರಲ್ಲಿ ಜೀವಿಸುವ ನಮ್ಮ ಜೀವನದಲ್ಲಿ ಒಂದು ಸಾರಿ ನಾವು ತೀರ್ಮಾನ ಮಾಡಿದ್ರೆ, ಒಂದು ಸಾರಿ ದೇವರ ವಿಷಯದಲ್ಲಿ ನಿರ್ಧಾರ ಮಾಡಿದ್ರೆ, ಆ ನಿರ್ಧಾರದಲ್ಲಿ ಕಡೆಯವರೆಗೆ ಸ್ಥಿರವಾಗಿರಬೇಕು, ಮಧ್ಯದಲ್ಲಿ ಚೇಂಜ್ ಆಗಬಾರ್ದು. ಕೆಲವು ಸಮಯ ಭಾನುವಾರ ಮಾತ್ರ ಫುಲ್ಲು ಪರಿಶುದ್ಧವಾಗಿರ್ತೀವಿ, ಸೋಮವಾರದಿಂದ ಶನಿವಾರದವರೆಗೂ ಎಲ್ಲ ಲೋಕ ರೌಂಡ್ ಹೊಡೆದು ಬಂದ್ಬಿಡ್ತೀವಿ, ಸಂಡೇ ಮಾತ್ರ ಭಾಳ ಪರಿಶುದ್ಧ. ಅದಕ್ಕೆ ಇನ್ನೊಂದು ಅರ್ಥ ಹೇಳಿದ್ರೆ, ಸಂಡೇ ಮಾತ್ರ ಕುರಿಮರಿ, ಮಂಡೇ ಟು ಸಾಟರ್ಡೆ ಹಂದಿಮರಿ. ಅದು ಎಲ್ಲ ಕಡೆ ಉಳ್ಳಾಡಿ ರೌಂಡ್ ಹಾಕ್ಬಿಡ್ತದೆ. ಅದು ಸಂಡೇ ಮಾರ್ನಿಂಗ್ ಬರಗ ಕುರಿಮರಿ ಅಲ್ಲ, ಲೈಫ್ ಲಾಂಗ್ ಕುರಿಮರಿಯಾಗಿ ಇರ್ತದೆ. ನಮ್ಮ ಲೈಫಲ್ಲಿ ಒಂದು ತೆಗೆದುಕೊಳ್ಳೋ ನಿರ್ಧಾರದಲ್ಲಿ ಚೇಂಜ್ ಆಗಬಾರ್ದು, ನಮ್ಮ ಮನಸ್ಸು ಕದಲಬಾರ್ದು. ನಮ್ಮ ಮನಸ್ಸು ಒಳಗೆ ಸ್ಥಿರವಾದ ಆ ಪರಿಶುದ್ಧವುಳ್ಳ ಹೃದಯವನ್ನ ದೇವರು ನಿನಗೆ ಕೊಡಬೇಕು, ನನಗೆ ಕೊಡಬೇಕು. ಆ ಪವಿತ್ರತೆ ಅನ್ನೋದು ಬಹಳ ಮುಖ್ಯ ದೇವರ ಹತ್ರ. ಒಂದು ಪಾಸ್ಟರ್ ಇದ್ರು ಸೌತ್ ತಮಿಳ್ನಾಡು, ಐ ಥಿಂಕ್ ನಾಗರ್ಕೋಯಿಲ್, ತಿರುನಲ್ವೇಲಿ. ಆ ತಿರುನಲ್ವೇಲಿ ಪಾಸ್ಟ್ರು ಕೃಪಾಸನ ಅನ್ನೋ ಮಿನಿಸ್ಟ್ರಿ ಅವರು. ಆ ಸೇವಕರು ತನ್ನ ಜೀವಿತದಲ್ಲಿ ಮದುವೆ ಮಾಡಿಕೊಳ್ಳದೆ ಸೇವೆಗಾಗಿ ತನ್ನ ಸಮರ್ಪಣೆ ಮಾಡಿದ್ರು. ಸಾಧುವಾಗಿ ತನ್ನ ಲೈಫ್ನ ಪರಿವರ್ತನೆ ಮಾಡಿ ಕೂತ್ಬಿಟ್ರು ದೇವರ ಹತ್ರ. ಒಳ್ಳೆಯ ಒಬ್ಬ ದೇವರ ಮನುಷ್ಯ, ಅಂದರೆ ಒಳ್ಳೆ ದೇವರ ಅಭಿಷೇಕ್ತನು. ಒಂದು ದಿವಸ ಚರ್ಚಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ ಸಂಡೇ ಸರ್ವಿಸ್ಗಾಗಿ. ಆಗ ಹಳ್ಳಿಗಳಿಂದ ಜನ ಬರ್ತಾರೆ. ಇವರು ಪ್ರಾರ್ಥನೆ ಮಾಡ್ತಾ ಕೂತಿರುವಾಗ ಒಂದು ಬಿಲಿವರ್ ಬಂದರು ಬಾಗಿಲಲ್ಲಿ. ಅದು ಬರೋ ಅರ್ಜೆಂಟಿಗೆ ಬಿದ್ದು ಎದು ಓಡ್ ಬಂತು, ಚರ್ಚ್ ಒಳಗೆ ಬಂದು ಕೂತ್ಕೊಳ್ತು. ಅಪ್ಪ ತೋತ್ರಪ್ಪ ಸೋತ್ರಪ್ಪ ಅಂತು. ಇವ್ರಿಗೆ ಬಗ್ಗರು, ಹಲೋ, ಪಕ್ಕದ ಮನೆಯವರ ತೆಂಗಿನ ಮರದ ಗರಿ ಬಿದ್ದು ನಿಮ್ಮ ಮನೆ ಎತ್ತಾಕ್ಬಿಟ್ಟು ಬಂದಿದ್ಯಾ, ಅದು ಹೋಗಿ ಫಸ್ಟ್ ಎತ್ತು ಅವ್ರ ಮನೆಗೆ ಹಾಕ್ಬಾ, ಆವಾಗಲೇ ನಿಮ್ಮ ಪ್ರೇಯರ್ ದೇವ್ರು ಕೇಳೋದು, ಎದ್ದೋಗ ಆಚರಣೆ. ಇದು ಚರ್ಚಿಗೆ ಬರೋ ಅರ್ಜೆಂಟಲ್ಲಿ ಏನಾಯ್ತು, ಈ ವಿಲೇಜ್ ಎಲ್ಲ ಮನೆ ಮುಂದೆ ತೆಂಗಿನ ಮರ ಬೆಳೆಸ್ತಾರೆ ಒಂದೊಂದು. ಆಗ ಪಕ್ಕದ ಮರ ತೆಂಗಿನ ಮರದಲ್ಲಿ ಒಂದು ಗರಿ ಬಿದ್ದೋಯ್ತು ಮನೆ ಮುಂದೆ. ಇದು ಬರೋ ಅರ್ಜೆಂಟಿಗೆ ಅದನ್ನು ತೆಗೆದು ಇವ್ರ ಕಾಂಪೌಂಡ್ ಒಳಗಡೆ ಹಾಕ್ಬಿಟ್ಟು ಬಂದ್ಬಿಡ್ತು. ಬಂದು ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇದೆ. ಪಾಸ್ಟ್ರು ಪಕ್ಕದ ಮನೆ ಒಳಗೆ ತೆಗೆದಾಕಿದ್ಯಾ ನೋಡು, ಹಂಗ ಹಾಕಿ ಇಲ್ಲಿ ಬಂದು ನೀನು ಪ್ರಾರ್ಥಿಸಿದ್ರೆ ನಿನ್ನ ಪ್ರೇಯರ್ ದೇವ್ರು ಕೇಳಲ್ಲ, ಹೋಗ ಆಚೆ. ಅಯ್ಯ ಸಾರಿ ಅಯ್ಯ, ಫಸ್ಟ್ ಹೋಗು. ಅವಾಗ ಹೋಗಿ ಈ ತೆಂಗಿನ ಮರ ತೆಗೆದು ಇನ್ನೊಬ್ಬರು ಅವ್ರ ಮನೆ ಬಾಗಿಲಿಗೆ ಹಾಕ್ಬಿಟ್ಟು ಚರ್ಚ್ ಒಳಗೆ ಬಂದು ಕುತ್ಕೊಂಡು ಪ್ರೇಯರ್ ಮಾಡಿದಾಗ ಇದು ಬೇಕು ದೇವ್ರಿಗೆ. ಸೊ ನಮ್ಮ ಮನಸ್ಸು ಪವಿತ್ರತೆಯಾಗಿ ಜೀವನ ಮಾಡೋದಕ್ಕೆ ಕಲಿ. ಇದು ಒಂದು ಕಾರ್ಯ. ಆಗ ಆತ ಹೇಳ್ತಾನೆ, ನಿನ್ನ ಸಮೂಹದಿಂದ ನನ್ನ ತಳ್ಳಬೇಡ, ನಿನ್ನ ಪರಿಶುದ್ಧ ಆತ್ಮನನ್ನ ನನ್ನಿಂದ ತೆಗೆಯಬೇಡ ದೇವರೇ. ನಾನು ನಿನಗೆ ಪರಿಶುದ್ಧನಾಗಿ ಜೀವಿಸಬೇಕು,
ಒಬ್ಬನು ದೇವರೊಂದಿಗೆ ಜೀವಿಸುವುದಾದರೆ, ದೇವರೊಂದಿಗೆ ನಡೆಯುವುದಾದರೆ, ಅವನ ಕರ್ತನೊಂದಿಗೆ ಪ್ರಯಾಣ ಮಾಡಿದ್ರೆ ಅವನ ಜೀವಿತದಲ್ಲಿ ಪರಿಶುದ್ಧತೆ ಉಳ್ಳವನಾಗಿ ನಡೆಯಬೇಕು. ಸೊ ಪಾಸ್ಟರ್ ಆಗಿರ್ಬೋದು, ಬಿಲೀವರ್ ಆಗಿರ್ಬೋದು, ವಿಶ್ವಾಸದಲ್ಲಿರ್ಬೋದು, ಚರ್ಚಿಗೆ ಬರ್ಬೋದು, ನಾವು ನೆನೆಸ್ತೀವಿ ನಮ್ಮ ಪ್ರೇಯರ್ ದೇವ್ರು ಕೇಳ್ತಾರೆ, ನಾವು ಮಾಡಿದ್ದೆಲ್ಲ ದೇವರಿಗೆ ಪ್ರಿಯವಾಗಿದೆ ಅಂತ. ಸೊ ನಾವು ಏನು ಮಾಡಿದ್ರು, ಏನು ಮಾತಾಡಿದ್ರು, ಏನು ಕಾರ್ಯ ಮಾಡಿದ್ರು ಒಂದು ಸಾರಿ ಇದು ದೇವರಿಗೆ ಸರಿಯಾಗಿದೆಯಾ, ನಾನು ಮಾಡೋದು ಕರೆಕ್ಟಾ, ಅದು ಯೋಚನೆ ಮಾಡಿ ನಾವು ಮಾಡಬೇಕು. ಆ ಪವಿತ್ರತೆ ಯಾರಲ್ಲಿ ಇದೆಯೋ, ಪರಿಶುದ್ಧತೆ ಎಲ್ಲಿದೆಯೋ, ಪರಿಶುದ್ಧ ಉಳ್ಳವನಾಗಿರುವನೇ ದೇವರಿಗೆ ಹತ್ರ ಹೋಗಕ್ಕೆ ಸಾಧ್ಯ. ಪರಿಶುದ್ಧತೆ ಇಲ್ಲದವನು ದೇವರ ಹತ್ರ ಹೋಗಕ್ಕಾಗಲ್ಲ. ಆಗ ನಮ್ಮ ಒಂದೊಂದು ದಿನವೂ ದೇವರ ಸಂಗಡ ಆ ಪರಿಶುದ್ಧತೆಯ ಪ್ರಯಾಣವನ್ನು ಮಾಡಬೇಕು. ಯೋಬನು ತನ್ನ 10 ಮಂದಿ ಮಕ್ಕಳು, ಎಲ್ಲ ಮಕ್ಕಳು ದೊಡ್ಡವರು, ಬೇಕಾದಷ್ಟು ಆಸ್ತಿ ಅಂತಸ್ತಿದೆ, ಆತನ ಹಾಗೆ ಶ್ರೀಮಂತ ಇನ್ನೊಬ್ಬ ಇಲ್ಲ. ಪ್ರತಿಯೊಬ್ಬ ಅಣ್ಣ ತಮ್ಮ ಅಕ್ಕ ತಂಗಿರ ಮನೆಗಳಲ್ಲಿ ಅವರು ಈ ರೀತಿ ಕಾರ್ಯಕ್ರಮ ಮಾಡಿ ಊಟ ಮಾಡ್ತಾರೆ. ಮಾರನೇ ದಿನ ಬೆಳಗ್ಗೆ ಯೋಬನು ನೆನೆಸಿದ, ನನ್ನ ಮಕ್ಕಳು ತನ್ನ ಹೃದಯದಲ್ಲಿ ದೇವರನ್ನ ದೂಷಿಸಿರಬಹುದು, ಪ್ರತಿಯೊಬ್ಬನನ್ನ ಕರೆದು ಮುಂಜಾನೆ ಅವರವರ ಒಬ್ಬೊಬ್ಬರ ತಲೆ ಒಂದೊಂದು ಯಜ್ಞವನ್ನ ಸಲ್ಲಿಸಿದ, ದೋಷ ಪರಿಹಾರಕ ಯಜ್ಞವನ್ನ ಸಲ್ಲಿಸಿ ದೇವರ ಸಮೂಹದಲ್ಲಿ ನನ್ನ ಮಕ್ಕಳು ತಪ್ಪು ಮಾಡಬಹುದು ಅಂತ ಯೋಚನೆ ಮಾಡಿದ. ಐಶ್ವರ್ಯವಂತ, ಅವನು ದೇವರಿಗೆ ಭಯಪಡುವವನು, ಅವನು ದೇವರ ಮುಂದೆ ನಿರ್ದೋಷಿಯಾಗಿದ್ದ, ದೇವರ ಸಮ್ಮುಖದಲ್ಲಿ ತಾನು ತನ್ನ ಮನೆಯವರು ಪರಿಶುದ್ಧರಾಗಿರ್ಬೇಕಂತ ಎದುರು ನೋಡಿದ. ನೋಹನು ತನ್ನ ಜೀವಿತ ಕಾಲದಲ್ಲಿಯೇ ಕರ್ತನೊಂದಿಗೆ ನಡೆಸಲ್ಪಟ್ಟನು, ಅವನು ದೇವರ ಕೃಪೆಯನ್ನು ಹೊಂದಿದ. ದೇವರು ಹೇಳ್ತಾರೆ, ಈಗಿನ ಕಾಲದಲ್ಲಿ ಎಲ್ಲ ಮನುಷ್ಯರು ಅವರವರ ನಡತೆಯಲ್ಲಿ ತಪ್ಪಿ ಹೋದರು, ಅವರವರ ಹೃದಯವು ನನ್ನ ಬಿಟ್ಟು ಹೋಯಿತು, ಅವರು ನೆನೆಸುವುದೆಲ್ಲ ಪಾಪಮಯವಾಗಿದೆ, ನೀನು ಒಬ್ಬನೇ ಇವರ ಮಧ್ಯದಲ್ಲಿ ನೀತಿವಂತನಾಗಿ ನಡೆದಿದೆಯಾ. ಇವತ್ತು ನಮ್ಮ ಲೈಫಲ್ಲಿ ಆ ಪರಿಶುದ್ಧತೆಯೊಂದಿಗೆ ನಾವು ಕರ್ತನೊಂದಿಗೆ ನಡೆಯುವವರಾಗಿ ಕಾಣಬೇಕು. ಯೌವನ ಕಾಲದಲ್ಲಿ ಯೌವನಸ್ಥರಾಗಿ ಜೀವಿಸುವಾಗ ಯಾಕೋಬನ ಮಗನಾದ ಯೋಸೇಫ ಪೋಟಿಫರನ ಮನೆಯಲ್ಲಿ ವಾಸಿಸಿದ. ಅವನ ಹೆಂಡತಿ ಇವನನ್ನು ನೋಡಿ ಆಸೆ ಪಟ್ಟು ತನ್ನೊಡನೆ ಸಂಬಂಧ ಮಾಡಲಿಕ್ಕೆ ಕರೆದಳು. ಆದರೆ ಆತನು ಹೇಳಿದ, ನಾನು ದೇವರ ಒಂದಿಗೆ ಇರುವಾಗ ನನ್ನ ದೇವರಿಗೆ ವಿರೋಧವಾಗಿ ಈ ಪಾಪವನ್ನು ಹೇಗೆ ಮಾಡಲಿ. ಯೌವನಸ್ಥ 28 ವರ್ಷದ ಹುಡುಗ ತನ್ನನ್ನು ಹುಡುಕೊಂಡ ಆಸೆಗಳು ಆಕಾಂಕ್ಷೆಗಳು ಬರ್ತದೆ, ಅದನ್ನು ಒದರಿಬಿಟ್ಟು ಕರ್ತನಿಗಾಗಿ ಓಡಿದ. ಇವತ್ತು ಆ ಪರಿಶುದ್ಧತೆ ದೇವರ ಮಕ್ಕಳ ಹತ್ರ ಇರುವಾಗ ಅವನು ದೇವರೊಂದಿಗೆ ಪ್ರಯಾಣ ಮಾಡಬೇಕು. ದಾನಿಯೇಲನು ತನ್ನ ಅರಣ್ಮನೆಯಾದ ನೆಬೂಕದ್ನೆಚ್ಚರನ ಮನೆಯಲ್ಲಿ ಸೇರಿದಾಗ ಅಲ್ಲಿನ ಅರಸನು ತಿನ್ನುವ ಆಹಾರ, ಅವನು ತಿನ್ನುವ ಕುಡಿಯುವಂತಹ ದ್ರಾಕ್ಷಾರಸ ಎಲ್ಲವನ್ನು ತಂದು ಹಿಟ್ಟಾಗ ಹೇಳಿದ, ಇದನ್ನು ತಿಂದು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ, ನನ್ನ ಪರಿಶುದ್ಧವನ್ನು ಕಾಪಾಡಿಕೊಳ್ಳಬೇಕು. ಆ ಪರಿಶುದ್ಧತೆಯೊಂದಿಗೆ ಒಬ್ಬನು ದೇವರ ಸಂಗಡ ನಡಿಬೇಕು. ಆಸೆಗಳು ನಮ್ಮನ್ನು ಹುಡುಕುತ್ತೆ, ಪಾಪಗಳು ನಮ್ಮನ್ನು ಹುಡುಕುತ್ತೆ. ಬಡತನದಲ್ಲಿರುವಾಗ ದೇವರ ಭಯ ಬರ್ತದೆ, ಹಣಕಾಸು ಇಲ್ಲದಿರುವಾಗ ಪ್ರೇಯರ್ ಬರ್ತದೆ, ಏನು ಇಲ್ಲದಿರುವಾಗ ಕರ್ತನೇ ಬೇಕಂತ ಹಿಡಿತೀವಿ. ಹಣ, ಕಾಸು, ಅಂತಸ್ತು, ಐಶ್ವರ್ಯ ಬರುವಾಗ ಕರ್ತನಿ ಹಿಂದೆ ಹೋಗಿ ಲೋಕದ ಆಸೆಗಳ ಒಳಗೆ ನುಗ್ಗಿಬಿಡ್ತಾರೆ. ತನಗೆ ಕೊಡಲ್ಪಟ್ಟ ಪರಿಶುದ್ಧತೆ ಕಳ್ಕೊಳ್ಳಬಾರದು. ಅವನು ಪರಿಶುದ್ಧತೆಯೊಂದಿಗೆ ದೇವರ ಸಂಗಡ ನಡೆಯಬೇಕು. ದೇವರೇ, ನನ್ನಲ್ಲಿ ಈ ಪರಿಶುದ್ಧ ಆತ್ಮನನ್ನ ತೆಗೆಯಬೇಡ. ಮೂರನೇದಾಗಿ ದೇವರ ವಾಕ್ಯದೊಂದಿಗೆ ನಡೆಯಬೇಕು. ದೇವರ ವಚನಗಳು, ನಾವು ಎಷ್ಟೋ ಮಂದಿ ವಾಕ್ಯ ಕೇಳ್ತೀವಿ, ಕೇಳು ಹೋದ್ಮೇಲೆ ತುಂಬಾ ಚೆನ್ನಾಗಿತ್ತಲ್ವಾ ಅಂತಾರೆ. ಹೌದು, ಹೋದ್ ಸಂಡೆ ಏನ್ ವಾಕ್ಯ ಕೇಳಿದ್ರಿ? ಅದು ಚೆನ್ನಾಗಿತ್ತು, ನಿನಗೆ ನೆನಪಿದ್ಯಾ? ಸರಿ, ಹೋದ್ ಸಂಡೆ ಏನು ಅಡಿಗೆ ಮಾಡಿದ್ರೆ ಬರೀ ಎಲುಬು ಕೋಳಿ ಹಾಕ್ಬಿಟ್ಟವನ್ನ. ನಾವು ತಿನ್ನೋ ಊಟ ನೆನಪಿರ್ತದೆ, ನಾವು ಯಾರ ಮನೆಯಲ್ಲಿ ಏನು ಊಟ ತಿಂದ್ರೆ ನೆನಪಿರ್ತದೆ. 30 ವರ್ಷ ಹಿಂದೆ ಜಗಳ ಬಂದು ಬೈದಿರ್ತಾರೆ, 30 ವರ್ಷ ಹಿಂದೆ ಆಡಿದ ಮಾತು ಈ ಕೇಳಿಸಂಗೆ ಇದೆ ನನ್ನ ಕಿವಿಗೆ. 30 ವರ್ಷ ಹಿಂದೆ ಜಗಳ ಬಂದಾಗ ಹೇಳಿದ ಮಾತು ನೆನಪಿದೆ.
ಆದರೆ ಕಳೆದ ವಾರ ಕೇಳಿದ ವಾಕ್ಯ ನೆನಪಿಲ್ಲ. ಎಷ್ಟೋ ವೇಳೆಗಳು ನಾವು ವಚನಗಳನ್ನ ಮನಸ್ಸಲ್ಲಿ ಇಡಲ್ಲ. ದೇವರ ವಾಕ್ಯ ಹೇಳ್ತದೆ, ಮತ್ತೈ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಒಬ್ಬ ಬಿತ್ತುವವನು ತನ್ನ ಬೀಜವನ್ನ ತೆಗೆದುಕೊಂಡು ಹೊಲಕ್ಕೆ ಹೋದನು. ಬಿತ್ತುವಾಗ ಕೆಲವು ಬೀಜ ದಾರಿ ಮಗ್ಗಳಲ್ಲಿ ಬಿತ್ತು, ಆಗ ಹಕ್ಕಿಗಳು ಬಂದು ತಿಂದು ಹೋದವು. ಕೆಲವು ಬೀಜ ಬಂಡೆ ನೆಲದ ಮೇಲೆ ಬಿತ್ತು, ಆ ಬಂಡೆ ಕಲ್ಲು ಗಟ್ಟಿ ಇದ್ದದ್ರಿಂದ ಅದು ಬೇಗ ಮೊಳೆತವು, ನಂತರ ಬಿಸಿಲೇರಿದಾಗ ಬಾಡಿ ಹೋಯಿತು. ಕೆಲವು ಬೀಜಗಳು ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದವು, ಅದು ಗಿಡಗಳು ಬೆಳೆದು ಫಲ ಕೊಡದ ಹಾಗೆ ಆ ಮುಳ್ಳು ಗಿಡಗಳು ಅದನ್ನು ಅಡಗಿಸ್ಬಿಡ್ತು. ಆದರೆ ಕೆಲವು ಬೀಜ ಮಾತ್ರ ಒಳ್ಳೆಯ ನೆಲದಲ್ಲಿ ಬಿದ್ದವು, ಅದು 30, 60, 100ರಷ್ಟು ಫಲ ಕೊಟ್ಟವು. ಆಗ ಶಿಷ್ಯರು ಕೇಳ್ತಾರೆ, ಏನು ಇದರ ರಹಸ್ಯ? ಆಗ ಯೇಸುಸ್ವಾಮಿ ಹೇಳ್ತಾರೆ, ದೇವರ ರಾಜ್ಯದ ಮರ್ಮಗಳನ್ನ ತಿಳಿದುಕೊಳ್ಳುವ ವರ ನಿಮಗಿದೆ, ಆದರೆ ಅದು ನಿಮ್ಗೆ ಅರ್ಥ ಆಗಿಲ್ವಾ? ದಾರಿ ಮಗ್ಗಳಲ್ಲಿ ಬೀಜ ಅಂದರೆ ಒಬ್ಬನು ದೇವರ ವಾಕ್ಯವನ್ನ ಕೇಳುವಾಗ, ಕೇಳಿದ ನಂತರ ಸೈತಾನನು ಬಂದು ಅವನ ಮನಸ್ಸಲ್ಲಿ ಬಿದ್ದ ವಚನವನ್ನ ತೆಗೆದುಬಿಡ್ತಾನೆ. ಬಂಡೆಯ ಮೇಲೆ ಬಿದ್ದ ಬೀಜ ಅಂದರೆ ಒಬ್ಬನ ವಾಕ್ಯವನ್ನ ಕೇಳಿ ಆವೇಶವಾಗಿ ಉದ್ರೇಕವಾಗಿ ಇರ್ತಾನೆ, ಅದರ ನಿಮಿತ್ತ ಒಂದು ಕಷ್ಟ, ಒಂದು ಪಾಡು ಬರುವಾಗ ಅವನು ಒಣಗೋಗ್ಬಿಡ್ತಾನೆ. ಆದರೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು, ಅದು ಬೆಳೆದು ಮುಳ್ಳುಗಿಡಗಳು ಅಡಗಿಸ್ಬಿಡ್ತು. ಕೆಲವೊಮ್ಮೆ ಬೆಳೆದು ಐಶ್ವರ್ಯವು, ಲೋಕದ ಐಶ್ವರ್ಯ, ಅಂತಸ್ತು, ಹೆಸರು ಎಲ್ಲ ಗಳಿಕೆ ಬರುವಾಗ ಅವನ ಲೌಕಿಕವಾದ ಜೀವನ ಅವನ ಅಡಗಿಸ್ಬಿಡುತ್ತೆ. ಕೆಲವು ಬೀಜ ಮಾತ್ರ ಒಳ್ಳೆ ನೆಲದಲ್ಲಿ ಬಿದ್ದವು. ಆ ಒಳ್ಳೆ ನೆಲ ಅನ್ನೋದು ಸುಗುಣವುಳ್ಳ ಹೃದಯ. ಆ ಹೃದಯದಲ್ಲಿ ಬಿದ್ದಂತಹ ವಾಕ್ಯ 30, 60, 100ರಷ್ಟು ಫಲವನ್ನು ಕೊಡ್ತು. ಇವತ್ತು ಜನಗಳು ಕೇಳುವ ವಚನಗಳು ಅವರ ನೆನಪಲ್ಲಿ ಇರಲ್ಲ. ಅವ್ರು ಕೇಳಿದ ವಾಕ್ಯವನ್ನು ಸೈತಾನ ತೆಗೆದುಬಿಡ್ತಾನೆ. ಎಷ್ಟೋ ವೇಳೆಗಳು ಜನರು ಎಷ್ಟೋ ವಾಕ್ಯ ಕೇಳ್ತಾರೆ, ಅವರಲ್ಲಿ ಬರೋದೇ ಇಲ್ಲ. ಕಾರಣ ಏನಂದ್ರೆ ಅವರು ಕೇಳಿದ ವಚನ ಕಿವಿಯಲ್ಲಿ ಕೇಳಿದ್ರು ಅಷ್ಟೇ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ರು, ಕಿವಿ ಉಳ್ಳವನು ಕೇಳಲಿ. ಅಂದ್ರೆ ಈ ಕಿವಿ ಅಲ್ಲ, ಮನಸ್ಸಿನ ಕಿವಿ ಉಳ್ಳವನು ಕೇಳಲಿ. ನೀ ಕೇಳಿದ ವಚನ ಮನಸ್ಸಲ್ಲಿ ಇರಬೇಕು, ಹೃದಯವೆಂಬ ಬೊಕ್ಕಸದಲ್ಲಿ ಸೇರಿಸಿಡ್ಬೇಕು, ಹೃದಯವೆಂಬ ಕಣಜದಲ್ಲಿ ವಾಕ್ಯಗಳನ್ನು ಕೂಡಿಸಿಡಬೇಕು, ಹೃದಯವೆಂಬುವಂತ ಹಲಿಗೆ ಮೇಲೆ ಬರೆದು ಇಡಬೇಕು. ಅದು ಯಾವಾಗ ನಿನ್ನ ಹೃದಯದಲ್ಲಿ ಹಲಿಗೆಯಲ್ಲಿ ಕುಳಿತುಕೊಂಡಿದ್ದರೆ ಅದು ಎಂದೂ ನಿನ್ನ ಬಿಟ್ಟು ಹೋಗಲ್ಲ. ಆ ವಾಕ್ಯಗಳು ನಿನ್ನೊಡನೆ ಇದ್ದರೆ ಆಗ ಕ್ರಿಸ್ತನು ಹೇಳ್ತಾರೆ, ಒಬ್ಬನು ನನ್ನಲ್ಲಿಯೂ ನನ್ನ ವಾಕ್ಯಗಳು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಏನು ಬೇಕಾದ್ರೂ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು. ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ದೇವರ ವಾಕ್ಯದಲ್ಲಿ ಬೇರೂರಲ್ಪಡಬೇಕು, ದೇವರ ವಾಕ್ಯದಲ್ಲಿ ಸ್ಥಿರವಾಗಿರಬೇಕು, ದೇವರ ವಾಕ್ಯವನ್ನು ಹಗಲು ಇರುಳು ಧ್ಯಾನಿಸಬೇಕು. ನಾವು ಪ್ರಾಣಿಗಳನ್ನ ನೋಡ್ತೀವಿ, ಹಸುಗಳು, ಮೇಕೆಗಳು, ಕುರಿಗಳು ಹಗಲೆಲ್ಲ ಮೇಯಿಸಿಬಿಟ್ಟು ಸಂಜೆ ಮನೆಯಲ್ಲಿ ಬಂದು ಕಟ್ಟಾಕುವಾಗ ತಾನು ಮೆಲುಕು ಹಾಕ್ತವೆ. ಬೆಳಗೆಲ್ಲ ತಿಂದಿದ್ದನ್ನ ಮತ್ತೆ ತನ್ನ ಮೆಲುಕು ಹಾಕಿ ಅಗಿಯುವುದನ್ನು ನೋಡ್ತೀವಿ. ಹಾಗೆಯೇ ನಾವು ದೇವರ ವಾಕ್ಯಗಳನ್ನು ಕೇಳಿದ ಮೇಲೆ ನಮ್ಮ ಮನೆಗಳಿಗೆ ಹೋಗಿ ವಾಕ್ಯವನ್ನು ಮತ್ತೆ ಅದನ್ನು ಮೆಲುಕು ಹಾಕಬೇಕು, ಮತ್ತೆ ಅದನ್ನು ಓದಬೇಕು, ಆ ವಾಕ್ಯವನ್ನು ಮತ್ತೆ ರಿಪೀಟ್ ಮಾಡಬೇಕು. ನಾವು ಅನೇಕ ಸಂದರ್ಭಗಳು ದೇವರ ವಚನಗಳನ್ನು ಮತ್ತೆ ಮತ್ತೆ ರಿಪೀಟ್ ಮಾಡುವಾಗ ಅದು ನಿನ್ನ ಮನದಲ್ಲಿ ಆಳವಾಗಿ ಕೂತ್ಕೊಳ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ವಾಕ್ಯವೇ ನಿನಗೆ ನಿತ್ಯ ಜೀವವನ್ನು ಕೊಡುವುದು. ದೇವರ ವಾಕ್ಯ ನಿಮ್ಮಲ್ಲಿ ಇರಬೇಕು, ಆ ವಾಕ್ಯವು ನಿಮ್ಮನ್ನು ಬಿಡಬಾರದು. ದೇವರ ಆ ವಾಕ್ಯದಲ್ಲಿ ಒಂದು ವಚನ ಹೀಗೆ ಹೇಳ್ತದೆ, ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ. ದ ಗಾಸ್ಪಲ್, ಜಾನ್ ಗಾಸ್ಪಲ್ 6:68, 6:68. సీమోను పేతురు, ప్రభువా ఎవని యొద్దకు వెళ్ళుదుము? నీవే నిత్య జీవము మాటలు గలవాడవు, నీవే దేవుని పరిశుద్ధుడవని మేము విశ్వసించి ఎరిగి ఉన్నామని ఆయనతో చెప్పెను. ಆಮೆನ್. ಇಲ್ಲಿ ಸೀಮೋನ್ ಪೇತ್ರನು ಹೇಳ್ತಾರೆ, ಆ ಜಾಗದಲ್ಲಿ ಒಂದು ಸಂಭವ ನಡೀತದೆ. ಯೇಸುಸ್ವಾಮಿಯ ಪ್ರಸಂಗ ಬಹಳ ಕಠಿಣವಾಗಿರ್ತದೆ. ನಮ್ಮ ಹಾಗೆ ಯೇಸುಸ್ವಾಮಿ ಎಲ್ಲ ಅಯ್ಯೋ ನಾನು ಬಹಳ ಸ್ಟ್ರಾಂಗ್ ಮಾತಾಡ ಕೋಪಿಸ್ಕೊಂಡ್ಬಿಡ್ತಾರೆ, ನಾನು ಗಟ್ಟಿ ಮಾತಾಡದೇ ಇದ್ರೆ ಇವರು ನನ್ನ ಹಿಂದೆ ಬರಲ್ಲ, ಇವರಿಗೆ ತಕ್ಕ ಹಾಗೆ ಮಾತಾಡಬೇಕು, ಇವ್ರನ್ನ ಸಮಾಧಾನ ಮಾಡಬೇಕು. ಅದೆಲ್ಲ ಪ್ರಸಂಗ ಮಾಡಲ್ಲ ಯೇಸುಸ್ವಾಮಿ.
ಯೇಸುಸ್ವಾಮಿ ಪ್ರಸಂಗ ಬಹಳ ಕಠಿಣ. ಇವತ್ತು ಬಹಳ ಜನ ಚರ್ಚ್ಗಳಲ್ಲಿ ಇರಲ್ಲ. ವಾಕ್ಯವು ಕಠಿಣವಾಗಿ ಇದ್ದಾಗ ಜನರಿಗೆ ಕೇಳಕ್ಕೆ ಕಹಿ ಆಗ್ತದೆ. ಜನರಿಗೆ ಸಂತೋಷ ಪಡುವ ವಚನ ಕೊಡಬೇಕು. ಸಿಸ್ಟರ್, ದೇವರನ್ನ ತುಂಬ ಆಶೀರ್ವದಿಸ್ತಾರೆ. ಈಗ ಅಂಬಾಸಿಡರ್ ಕಾರ್ ಇದೆ, ಮುಂದೆ ನಿಮಗೆ BMW ಕೊಡ್ತಾರೆ. ಥ್ಯಾಂಕ್ ಯು ಬ್ರದರ್. ನಿಮ್ಮದು ಫೋನ್ ಪೇ ಇದ್ರೆ ನಂಬರ್ ಹೇಳ್ತೀರಾ? ಸಿಸ್ಟರ್, ಚಿಕ್ಕ ಮನೇಲಿದ್ದೀರಾ, ದೇವ್ರು ನಿಮ್ಮನ್ನು ತುಂಬ ಆಶೀರ್ವದಿಸ್ತಾರೆ. ನಾಳೆ ದೊಡ್ಡ ಫ್ಲಾಟಲ್ಲಿ ಹೋಗಂಗೆ ಕಾಣ್ತಾ ಇದೆ. ಥ್ಯಾಂಕ್ ಯು ಬ್ರದರ್, ಐ ರಿಸೀವ್ ದಿಸ್ ಒನ್. ಸೊ ಜನಗಳನ್ನು ಸಂತೋಷಪಡಿಸುವ ಪ್ರಸಂಗನೇ ಇವತ್ತು ತುಂಬ ಇರೋದು. ಜನಗಳನ್ನು ತಿದ್ದುವುದು, ಅವರ ಸರಿಯಾದ ದಾರಿ ನಡೆಸುವಂಥ ವಾಕ್ಯಗಳು ಜನರಿಗೆ ಕೇಳಕ್ಕೆ ಮನಸ್ಸಿಲ್ಲ. ಯೇಸುಸ್ವಾಮಿ ಪ್ರಸಂಗ ಹಂಗಿರಲಿಲ್ಲ. ಫರಿಸಾಯರು ನೋಡಿ ಹೇಳ್ತಾರೆ, ಏ ಸುಣ್ಣ ಹಚ್ಚಿದ ಸಮಾಧಿಯೇ, ನೀನೆಲ್ಲ ಪರಲೋಕ ಹೋಗ್ತೀಯಾ? ನೀನು ಮಾಯವಿದ್ಯೆ ಮಾಡುವವನಾಗಿದೀಯಾ? ಫರಿಸಾಯರುಗಳನ್ನ, ಸದ್ದುಕಾಯರುಗಳನ್ನ ಭಯಂಕರವಾಗಿ ಬೈದರು. ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆಯಲಾರದೆ ಇರುವನು, ನೀನು ಕುರುಡನಾಗಿದೀಯಾ? ನಿನ್ನ ಜೊಡನೆ ನಡೆಸುವನ ಕುಣಿಯಲ್ಲಿ ಬೀಳಿಸುವನಾಗಿದೀಯಾ? ನೀನು ಜೀರಿಗೆ, ಸೋಂಪು ಎಲ್ಲದರಲ್ಲಿ ದಶಮಭಾಗ ಕೇಳ್ತಾ ಇದೀಯಾ, ಆದರೆ ದೇವರ ವಾಕ್ಯದಲ್ಲಿ ಸರಿಯಾಗಿ ನಡೆಸ್ತಾ ಇದ್ದೀರಾ ನೀವು? ಅವರು ಕೇಳಿದ ಮಾತುಗಳ ಕಂಡು ಜನರು ಎದರಿ ಬಹಳ ಜನ ಯೇಸುವಿಂದ ಬರೋದು ಬಿಟ್ಟು, ಈ ಚಾಪ್ಟರ್ ಇದೆ 6ನೇ ಅಧ್ಯಾಯ. ಮಾರನೇ ದಿನ ಅನೇಕರು ಯೇಸು ಹತ್ರ ಬರೋದು ಬಿಟ್ಟು ದೂರ ಹೋಗ್ಬಿಟ್ರು. ಆಗ ತನ್ನೊಡನೆ ಇರುವ ಶಿಷ್ಯನ್ ನೋಡಿ ಕೇಳಿದ್ರು, ನೀವು ಕೂಡ ಹೋಗ್ತೀರಾ? ನಾನು ಬಿಟ್ಟು ನೀನು ಹೋಗ್ಬಿಡ್ತೀಯಾ? ಅದಕ್ಕೆ ಪೇತ್ರ ಹೇಳದ, ಸ್ವಾಮಿ, ನಾವು ನೀನು ಬಿಟ್ಟು ಹೋಗಲ್ಲ. ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ ನಿನ್ನ ಹತ್ರ ಇದೆ. ನಾವು ನಿನ್ನ ಬಿಟ್ಟು ಯಾರ ಹತ್ರ ಹೋಗೋದು? ಇವತ್ತು ನಾನು ಬಹಳಷ್ಟು ಪಾಸ್ಟ್ ಮೀಟಿಂಗ್ ನಡೆಸೋದು ಹೆಚ್ಚು. ಸುಮಾರು ಒಂದು 300ರಿಂದ 400 ಪಾಸ್ಟರ್ಸ್ ಮೀಟಿಂಗ್ ಮಾಡಿದ್ದೀನಿ. ಈಗ ಸಹ ಮಾಡ್ತಾ ಇರ್ತಾನೆ. ಎವ್ರಿ ಮಂತಲ್ಲಿ ಸುಮಾರು 4 ಪಾಸ್ಟರ್ ಮೀಟಿಂಗ್ ಕಂಡಕ್ಟ್ ಮಾಡುವಾಗ ಪಾಸ್ಟರ್ಸ್ಗಳೇ ನಾ ಹೇಳೋದು ಒಂದು ಕಾರ್ಯ, ಕಷ್ಟ, ಸುಖ, ಪಾಡು, ವೇದನೆ ಅದನ್ನೆಲ್ಲ ಹುಡುಕಬಾರ್ದು. ಸರಿಯಾದ ವಚನ ಬೋಧಿಸು, ಸರಿಯಾಗಿ ಜನರನ್ನ ಸತ್ಯದಲ್ಲಿ ನಡೆಸು, ಅವ್ರನ್ನ ಪರಲೋಕ ಕರ್ಕೊಂಡೋಗಿ ಸೇರಿಸೋ ಕೆಲಸ ನಿಂದು. ಇದು ಬಿಟ್ಟು ಕಾಸಿಗೆ ಐಸಿಡೋದು, ನೈಸಿಡೋದು, ಈ ಪ್ರಸಂಗ ಎಲ್ಲ ಮಾಡದೆ ದೇವರು ಬೆಲ್ಟೆತ್ತು ಹೊಡಿತಾರೆ ನಿನ್ನ. ಹುಷಾರಾಗಿರು. ಬಹಳ ಆವಾಗ ಯೋಚನೆ ಮಾಡ್ತಾರೆ, ಏನ್ ಭಾಷೆ ರೇಸ್ ಓದು, ಬೈಬಲು ಏನು ಹೇಳ್ತಾ ಇದೆ? ನಿನ್ನ ಸಭೆಯ ಜನರನ್ನ ಸತ್ಯದಲ್ಲಿ ನಡೆಸಕ್ಕೆ ಪಾಸ್ಟ್ರು. ಅವ್ರು ಮಾಡೋದೆಲ್ಲ ಸರಿ ಇದೆ, ನೀನು ಮಾಡೋದೆಲ್ಲ ಕರೆಕ್ಟು, ಅವ್ರಿಗೆ ಖುಷಿ ಪಡಿಸಕ್ಕೆ ಪಾಸ್ಟ್ ಅಲ್ಲ. ಪಾಸ್ಟರ್ ಕಾಮಿಡಿ ಆಕ್ಟರ್ ಬ್ರಹ್ಮಾನಂದನ, ಪಾಸ್ಟ್ರು ಜನರನ್ನ ಐಸಿಡಕ್ಕೆ ಏನು ಮಡಿವೆ ಇಲ್ಲ. ಪಾಸ್ಟ್ರು ಜನರನ್ನ ಸರಿಪಡಿಸಿ ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗುವಂತ ಅಭಿಷಕ್ತರು. ಆಗ ಸತ್ಯ ವಾಕ್ಯವನ್ನು ಸರಿಯಾಗಿ ಬೋಧಿಸಬೇಕು. ಇವತ್ತು ವಿಶ್ವಾಸಿಗಳಾದ ನಾವು ಸತ್ಯ ವಚನವನ್ನು ಕೇಳಬೇಕು. ನಮ್ಮ ತಪ್ಪು ಹೇಳುವಾಗ ಅದನ್ನು ಅಂಗೀಕರಿಸಬೇಕು. ನಮ್ಮ ತಪ್ಪು ಅರಿವು ಬಂದಾಗ ಕ್ಷಮೆ ಕೇಳಬೇಕು. ನಾವು ಸತ್ಯ ಕೇಳಿದಾಗ ಮನಸಾಂತರ ಹೊಂದಬೇಕು. ನಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕು. ಆಗ ಮಾತ್ರನೇ ದೇವರ ಮನುಷ್ಯನ ಆಶೀರ್ವದಿಸ. ಇಲ್ಲ ಅಂದರೆ ದೇವರ ಸಮೂಹದಲ್ಲಿ ಹೇಳ್ತೀನಿ, ನಮ್ಮ ಅಪ್ರಾಣೆ ಅವರು ದೇವರ ಆಶೀರ್ವಾದವಿಲ್ಲ. ಅವ್ರು ಕಾರ್ ತಗೊಬೋದು, ಮನೆ ಕಟ್ಬೋದು. ಕಾರು ಮನೆಯೆಲ್ಲ ಈಸಿ ಅಲ್ಲ ಬ್ರದರ್. ಒಂದು ಕಾರ್ ತಗೊಂಡ್ರೆ 5 ವರ್ಷ ಲೋನ್ ಸಾಲ ಕಟ್ಟಬೇಕು. 4 ತಿಂಗಳು ಕಟ್ಟಿಲ್ಲ ಅಂದರೆ ಹೋಗೋ ರೋಡಲ್ಲೇ ಫೈನಾನ್ಸರ್ ಬಂದು ಗಂಡ ಹೆಂಡ್ತಿನ ಕೆಳಗೆ ಇಳಿಸ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ. ಮನೆ ಕಟ್ಬಿಟ್ರೆ ಈಸಿ ಅಲ್ಲ. 25 ವರ್ಷ ಲೋನ್ ಕಟ್ಟಬೇಕು, 5 ವರ್ಷ ಕಾರು, 25 ವರ್ಷ ಮನೆಗೆ. ಎಷ್ಟು ವರ್ಷ ಆಯ್ತು? 3 ವರ್ಷ ಬೈಕು. ಇನ್ನೇನು ಇವರು ಆಶೀರ್ವಾದ ಎಲ್ಲಿ? ಸೊ ಇದೆಲ್ಲ ಆಶೀರ್ವಾದ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಆಶೀರ್ವಾದ ಭಾಗ್ಯದಾಯಕ, ಆತನು ಅದರೊಂದಿಗೆ ವೇದನೆಯನ್ನು ಕೂಡಿಸನು. ಸೊ ದೇವರ ಮಕ್ಕಳಾಗಿ ನಾವು ಕರ್ತನ ವಾಕ್ಯವನ್ನು ಸರಿಯಾಗಿ ಕೇಳಬೇಕು. ನಮ್ಮ ತಪ್ಪು ಅರಿವು ಬಂದಾಗ ಕ್ಷಮೆ ಕೇಳಬೇಕು.
ಮನಸ್ಸಾಂತರ ಹೊಂದಿ ದೇವರ ವಾಕ್ಯದೊಂದಿಗೆ ನಡೆಯಬೇಕು. ಆಮೇಲೆ ದೇವರ ವಾಕ್ಯದೊಂದಿಗೆ ನಡಿಬೇಕು. ನಾವು ಹಣ, ಕಾಸು, ಮತ್ತೊಂದು ಮಗದೊಂದು ಅದಕ್ಕಾಗಿ ನಮ್ಮನ್ನು ಕರೆದಿಲ್ಲ ದೇವರು. ಅದಕ್ಕಾಗಲ್ಲ ನಾವಿರೋದು. ನಾವು ಜೀವಿಸ್ತಾ ಇರೋದು ಈ ವಾಕ್ಯಕ್ಕಾಗಿ, ಈ ಸತ್ಯಕ್ಕಾಗಿ ಬದುಕಬೇಕು. ಇದೇ ಇವತ್ತಿನ ವಾಕ್ಯ. ಇದನ್ನ ಕೇಳುವಾಗ ಲಾಸ್ಟ್ ವಚನ ಓದಿ ನಾನು ಮುಗಿಸ್ತೇನೆ. ಕೀರ್ತನೆ 23:6 ವಚನ. 23:6. నేను బ్రతుకు దినములన్నీయు కృపాక్షేమములే నా వెంట వచ్చును. చిరకాలము యెహోవా మందిరములో నేను నివాసము చేసేను. ನನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ದೇವರ ಮಂದಿರದಲ್ಲಿ ವಾಸಿಸುವೆ. ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ನಡೆಯುವರು, ಪರಿಶುದ್ಧತೆಯಲ್ಲಿ ನಡೆಯುವರು. ವಾಕ್ಯದೊಂದಿಗೆ ನಡೆಯುವ ಮನುಷ್ಯನೊಂದಿಗೆ ಈ ವಾಕ್ಯ ಅವನ ಹಿಂಬಾಲಿಸುತ್ತೆ. ಇವತ್ತು ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಸೇರಿ ಸುಕನ್ಯೆಗೆ ಮಾಡಿದ ದೇವರ ಉಪಕಾರಕ್ಕಾಗಿ ಕರ್ತನನ್ನು ಸ್ತುತಿಸೋಣ. ದೇವರು ಇವರ ಫ್ಯಾಮಿಲಿನ ಇವನ್ನ ಆಶೀರ್ವದಿಸಲಿ. ಕರ್ತನ ವಾಕ್ಯಗಳು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ದೇವರಿಗೆ ಮಹಿಮೆಯಾಗಲಿ.